ಬಂದಾಗ ಏನಾಗುತ್ತೋ, ಎಷ್ಟೊತ್ತಿಗೆ 8:30 ಆಗುತ್ತೋ, ಎಷ್ಟೊತ್ತು ಪ್ರವಚನ ಮಾಡ್ತಾರೋ, ವಿಚಾರ ಯಾರು ಅನುಭವ ಹೇಳ್ತಾರೋ ಅಂತಕ್ಕಂಥ ತಿರುಗಿ ಬೆಳಗಿನ ಜಾವ 5:15 ಎಚ್ಚರಿಕೆ ಆಗುತ್ತೆ. ಮೊದಲು 6 ಗಂಟೆಗೆ ಎಚ್ಚರಿಕೆ ಆಗುತ್ತಿಲ್ಲ, ಈಗ 5:15 ಎಚ್ಚರಿಕೆ ಆಗುತ್ತೆ. ಯಾಕೆ ಅಂತ ಕೇಳಿದ್ರೆ ಮನಸ್ಸನ್ನು ಕೂಡಿದೆ. ಆ ಮನಸ್ಸು ಕೂತಿರೋ ದೆಸೆಯಿಂದ ಅನುಭವ ಕೇಳಬೇಕಂತಕ್ಕಂಥ ಮನಸ್ಸಿರೋ ದೆಸೆಯಿಂದ ಅಲ್ಲಿ ಯಾವಾಗೂ ಸದಾ ಆ ಕಡೆಗೆ ಮನಸ್ಸು ಕೊಟ್ಟಿರ್ತಾರೆ. ನಾವು ಹೇಳ್ದಂಗೆ, ಹೆಂಗೆ ಹೇಳ್ದಂಗೆ ನಾವು ಅದನ್ನ ಅದರಲ್ಲಿ ತಂದಂಗೆ ಅದ್ರ ಕಡೆ ಗಮನ ಇರ್ಬೇಕು ನಮ್ಗೆ. ನೋಡಿ, ಈಗ ನಾನು ಯಾರೋ ಬೇರೆ ಮನೆಗೆ ಬಂದಿದ್ರು ಸುತ್ತ ಮನಸ್ಸಲ್ಲಿ ಕೂತಿತ್ತು. ಎಷ್ಟೊತ್ತು ವಿಚಾರ ಅವರು ಊಟ ಆಗ್ತದೆ ಅಂತ ಏನೋ ಮಾಡ್ತಾ ಇದ್ದಾರೆ. ಅಲ್ಲಿ ಮಕ್ಕಳು ಮನೆಗೆ ಬಂದು ಅವ್ರು ಹೇಳಿದೆ, ಒಂದು 10 ನಿಮಿಷ ನಿಮ್ಮ ರೂಮಲ್ಲಿ ಒಳಗೆ ಕೂತಿರ್ತೀನಿ ಅಂತ. ಯಾಕೆ ನನ್ನ ಮನಸ್ಸಲ್ಲಿ ಕೂತಿದ್ದೆ, ನನಗೆ ಅವ್ರೇನೋ ವಿಚಾರಗಳೇನೋ ಆಡಂಬರ ಮಾಡ್ಕೋತಾರೆ, ಅದಕ್ಕೆ ನನಗೆ ಲೋಕದ ವಾಸನೆಯನ್ನು ಕಟ್ಕೊಂಡು ನನಗಾಗುತ್ತೆ ಪಾಲಿಸಿ ಮಾಡ್ಕೊಂಡು ಪ್ರಸಾದ ಕೊಟ್ಟರು ಆನಂದ ಹೋಗಕ್ಕೆ ಸಾಕು. ನಮ್ಗೆ ಬೇಕಾಗಿರೋದೇನು ಇದು. ನಾ ಮಾಡ್ತಕ್ಕಂಥ ಅನುಭವದಲ್ಲಿ ಇದ್ರ ಕಡೆ ಗಮನ ಕೊಡಬೇಕೆ ವಿನಃ ಬೇರೆ ಕಡೆ ಗಮನ ಕೊಡಬಾರ್ದು. ಯಾಕೆಂದ್ರೆ ಅದು ಹೇಳ್ಕೊಂಡು ಹೋಗ್ಬಿಡುತ್ತೆ. ನೋಡಿ, ನಾವು ಎಷ್ಟೊಂದಕ್ಕೆ ನೀವು ಮಾತಾಡ್ಬೇಕಾದ್ರೆ ಒಂದು ಕ್ಷಣ ಏನೋ ಬೇರೆ ಕಡೆ ಹೊರಗಡೆ ಏನೋ ಶಬ್ದ ಬಂತು ಅಂದ್ರೆ ಚಕ್ಕತ್ತೆ ನಿಲ್ಲಿಸ್ಬಿಡ್ತೀವಿ, ಅಲ್ಲಿ ಹೊಟ್ಟೆ ಹಂಗಾಗ್ಬಾರ್ದು. ಅದಕ್ಕಾಗಿ ಮುಡುಕುವಾಗೆ ಒಂದು ದಿನದಲ್ಲಿ 8:30 9 ಗಂಟೆ ಗಂಟ ಬೆಳಿಗ್ಗೆ, ತಿರ್ಗಾ ರಾತ್ರಿ 9 ಗಂಟೆ ಗಂಟ, ಬೆಳಗಿನ ಜಾವ 5:30 8 ಗಂಟೆ ಗಂಟೆ ಏನು ಗುರುಗಳು ಒಂದು ಮಾಡಿಟ್ಟಿದಾರೋ, ಒಂದು ಪೀಠಿಗೆ ಏನು ಮಾಡಿಟ್ಟಿದಾರೋ ಅದರಂತೆ ನಾವು ಹೋಗ್ಬೇಕು. ನಮ್ಗೆ ಹೆಂಗೆ ಸ್ಕೂಲ್ಗೆ ಹೋದಾಗ 8:30 9 ಗಂಟೆಗೆ ಸ್ಕೂಲ್ಗೆ ಬರ್ಬೇಕು, ನೀವು 10:00 ನೀವು ಇರಬೇಕು. ಊಟದ ಟೈಮ್ ಬಂದಾಗ ಹೆಂಗ್ ಬರ್ತಿದ್ವೋ, ಪಾಠಶಾಲೆಗೆ ಹೋದಾಗ ನಾನು ವಿದ್ಯೆ ಕಲಿಬೇಕು ಅಂತ 8:00 ಮನೇಲಿ ಅಮ್ಮ ಅಡುಗೆ ಮಾಡ್ತಿದ್ರು. ನನ್ನ ಟೈಮ್ ಆಗುತ್ತೆ ಅರ್ಜೆಂಟ್ ಹೋಗ್ಬೇಕು, ನಾನು ಬಂದು ಬೇಗ ಕೊಟ್ಟು ಬಿಡುತ್ತೆ. ಹೆಂಗ ಬ್ಯಾಗ್ ತಗೊಳಕ್ಕೆ ಹೆಂಗ್ ಓಡ್ತಿರುವೋ ಅದೇ ರೀತಿಯಾಗಿ ಯಾವ ಗುರುಗಳಿಗಿನ್ನೂ ಶ್ರೇಷ್ಠವಾದ ವಿದ್ಯಾ ಗುರುಗಳಾಗಿರ್ಬೋದು, ಇದು ಗೌರವ ಗುರುಗಳಾಗಿರ್ತಕ್ಕಂಥವ್ರು. ಈ ಗೌರವ ತೋರಿಸಿಕೊಡ್ತಕ್ಕಂಥ ಗುರುಗಳಿಂದ ಸಿಗಬೇಕಾದ್ರೆ ಜನ್ಮಾಂತರ ಒತ್ತು ಅಂತ ಬರ್ಬೇಕಾಗಿರೋದು. ಸಿಕ್ಕದ ಗ್ಯಾರಂಟಿನೇ ಇಲ್ಲ ನಮ್ಗೆ. ಅದೇ ಸಿಕ್ಕಿರೋದನ್ನ ನಾವು ಕಳ್ಕೊಳಕ್ ಹೋಗ್ಬಾರ್ದು. ಆ ಕಳ್ಕೊಳಕ್ ಹೋಗ್ತಾ ಇರ್ತಕ್ಕಂಥ ಕೆಲಸಕ್ಕೆ ನಾವು ಅದಕ್ಕೆ ಮೀಸಲಾಗಿ ಆ ಗಂಟೆನೇ ಇಟ್ಟು ಬರ್ರಿ. ಏನೋ ಒಂದು ಸ್ವಲ್ಪ ದಿನ, ಒಂದು ವಾರದಿನ 15 ದಿನ, 1 ದಿನ 2 ದಿನ ಕಮ್ಮಿ ಆಗ್ಬೋದು. ಏನೋ ವ್ಯವಹಾರಿಕ ಸ್ನಾನ ಬಂದಾಗ ಏನೋ ನಮ್ಮ ಸಂಸಾರದ ಇನ್ನೊಂದು ಮತ್ತೊಂದು ಅದೇ ಕಡೆಗೆ ಮನ್ಸ್ಕೊಂಡು ಅದೇ ಕಡೆಗೆ ವೇಟ್ ಮಾಡ್ತಾರೆ. ನೀವು ನೋಡಿರಿ, ಹಲವಾರು ಜನನು ನಾವು ಕೂತಿದಾಗ ಊರುಗಳ ಕಡೆಗೆ ಯಾವ್ದಾರು ಒಂದು ಸುತ್ತಿ ಎತ್ಕೊಂಡು ಸಾಕು, ಲೋಕದ ವಿಷಯನ ತಲೆ ಮೇಲೆ ಭಾರ ಇದ್ರು ಗೊತ್ತಾಗಲ್ಲ, ಕಂಕ್ಳೆ ಬಿಂಗೆ ಇದ್ರು ಗೊತ್ತಾಗಲ್ಲ. ಅದೇನಾಯ್ತಂತೆ, ಪಕ್ಕದ ಮೇಲೆ ಏನ್ ಮಾಡೋದಂತೆ, ಅದೇ ಹೆಂಗಾಯ್ತಂತೆ, 7 ಗಂಟೆ ಸಮಾಧಾನ ಇರೋದೇ ಇಲ್ಲ. ಯಾಕೆಂದ್ರೆ ಅದ್ರ ಕಡೆಗೆ ಅವಲಂಬಿಸ್ಕೊಂಡ್ಬಿಟ್ಟಿರ್ತದೆ. ಬೇರೆ ವಿಷಯಗಳ ಕಡೆಗೆ ಕೇಳಿ 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 ಏನೂ ಸುಖ ಇದೆ. ನಿಂದಾನೆ ಮಾಡಿದರೆ ನಾನು ಹಿಂದಕ್ಕೆ ಹೋಗಲ್ಲ, ಅತಿ ಹೆಚ್ಚಿನ ಅವರಿಗೆ ಗೆಳತಿಯನಿಗೆ ಬರೀ ನಿಂದನೆ ಮಾಡ್ಕೊಂಡು, ಬೇರೆ ಸುದ್ದಿ ಮಾಡ್ಕೊಂಡು, ಸುದ್ದಿ ಮಾತ್ರ ಕೂತ್ಕೊಂಡಾಗ ನನ್ನ ಸ್ವರೂಪ ನಾನು ಮಾಡ್ಕೊಂಡ್ಬಿಡ್ತಲ್ಲ. ವಿಚಾರ ಏನಂತ ವಿಚಾರ ಮಾಡಿ ವಿಚಾರ ಆಗುತ್ತೆ, ಅದು ವಿಚಾರವೇ ಆಗಿರ್ಬೇಕು. ಬೇರೆ ವಿಚಾರ ಏನು ಇರಬಾರ್ದು. ಅಂಗಲಿಂಗ ಸಮರ್ಥವಾಗ್ಬೇಕಾದ್ರೆ ಇದೇ ಕಾರಣ. ನಮಗೆ ಗುರು ಸಿಗ್ಬೇಕಾದ್ರೆ ದುರ್ಲಭ, ಅದು ಸಿಕ್ಕಿಸ್ಕೋಬೇಕಾದ್ರೆ ಗುರು ಪುಣ್ಯ. ಸುಮ್ಮನೆ ಗುರು ದೊರಕಲ್ಲ. ಇಂದಿನ ಜನ್ಮದೇ ತಂದ ಪುಣ್ಯದ ರಾಶಿ, ಇಂದಿಗೆ ಒದಗಿದೆ ತಂಗಿ, ಇದು ನಿಜವೆಂದು ತಿಳಿ ಮಂಗಳಾಗಿ. ಗುರುವಿನ ಪಾದ ಬಡಿತಾಗ ಇದ್ದಾರೆ, ಘೋರ ನರಕಾವು ತಪ್ಪದು ತಂಗಿ, ಇದು ನಿಜವೆಂದು ತಿಳಿ ಮಂಗಳಾಗಿ. ಪಂಚಾಕ್ಷರಿ ಪರಶಿವ ಗುರುವನ್ನು ಮನದೆಡೆದಿನಿಯ ಬಟ್ಟಿ, ಇದು ನಿಜವೆಂದು ತಿಳಿ ಮಂಗಳ. ಆ ಅನುಭವ ಮತ್ತೆ ಸ್ವಾನುಭವ ಅದು ತನಗೆ ದೊರಕ್ಬಿಡ್ತು ಅಂದ್ರೆ ಇದು ಬೇರೆ ಕಡೆಗೆ ಬಾಹ್ಯ ಪ್ರಪಂಚ ಕಡೆ ಮನಸ್ಸು ಈ ಬಿಡಿ ಬಿಡಿನೇ ಆತರ ಜ್ಞಾನ ನಿನ್ನ ನಡೆ ನುಡಿ ಎಂದಾಗುವುದು. ಇವುದೇ ಜ್ಞಾನ. ನುಡಿದಂತೆ ನಡಿಬೇಕು, ನಡೆದಂತೆ ನುಡಿ. ನಾ ಮಾಡ್ತಾರೇನು, ನುಡಿಯದೇ ಒಂದು ನುಡಿಯದೇ ಒಂದು, ಹಂಗಾಗ್ಬ. ನಮ್ಮ ಸ್ವಾಮೀಜಿಯರು ಮೊನ್ನೆ ಬೆಳಿಗ್ಗೆ ಪ್ರವಚನ ಕೊಟ್ಟರು, ಏನು ಆನಂದ ಕೊಟ್ಟರು. ಅವರು ನಮ್ಗೆ ಗೊತ್ತೇ ಇಲ್ಲ ಪ್ರಸಾದ ಹೆಂಗ್ ಮಾಡ್ಕೋಬೇಕು, ಪ್ರಸಾದ ಯಾವ ರೀತಿ ತಿನ್ಬೇಕು, ಯಾವ ರೀತಿ ಗುರುಗಳು ಇರಬೇಕು, ಗುರುವೇದಿಗೆ ಮಕ್ಕಳಿಗೆ ವಾಡಿಗೆ ಕೂತ್ಕೊಂಡು ತಿನ್ನೋದು ತರಬಾರ್ದು, ಗುರುವಿಗೆ ಎತ್ತರವಾಗಿ ಸ್ಥಾನವಾಗಿರ್ಬೇಕು, ಅವ್ರ ಜೊತೆ ನಾವೇನು ಮಾಡಬಾರ್ದು, ಅವ್ರ ಆಜ್ಞಾನ ಊಟ ಮಾಡಬೇಕು ಅಂತಕ್ಕಂಥ ಪ್ರಸಾದ ಮಾಡಬೇಕು ಎಲ್ಲ ವಿಚಾರ ಮಾಡಿ ಕೊಟ್ರ. ಅವನ್ನೊಂದು ವಿಚಾರವಾದ ಪವಿತ್ರವಾದ ವಿಚಾರಗಳವೆಲ್ಲ, ಸುಮ್ಮನೆ ಕೋಟಿಗೆ ಒಂದು ಮಾತುಗಳವೆಲ್ಲ ಸುಲಭವಾಗಿ ಸಿಗ್ತಾರೆ. ನಾವು ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ತಾರೆ. ಇದು ಎಲ್ಲರೂ ಅನ್ನೇ ಗುರುಗಳು ಇರ್ತಾರೆ, ಗುರು ಶಿಷ್ಯರು ಸಮಾನೆ ಬನ್ನಿ 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 ಅವೆಲ್ಲ ಹೇಳ್ಬಾರ್ದು. ಅದೆಲ್ಲ ಮೂಲ ಸ್ವರೂಪ ತಿಳ್ಕೊಂಡ ಮೇಲೆ ಗೊತ್ತಾಯ್ತು, ಓ ಇದ್ರದ್ದು ಅನುಭವ ಹಿಂಗಿದೆ. ಎಷ್ಟೋ ಜನ ಗುರುಗಳಿದ್ದಾರೆ, ಆದ್ರೆ ಸೋತ್ರೆ ಬ್ರಹ್ಮನಿಷ್ಠನಾಗಿರ್ತಕ್ಕಂಥವ್ರು ಸರ್ವಸ
ಇರ್ತಕ್ಕಂಥ ಗುರುಗಳು ಸಿಗ್ಬೇಕಾದ್ರೆ ಅದೋ ಜನ್ಮದ ಪುಣ್ಯ ಅಂತ ಗುರುಗಳು ನಮ್ಗೆ ಸಿಕ್ಕಿರ್ಬೇಕಾದ್ರೆ ನೀವೆಲ್ಲ ಅದ್ರ ಜೊತೆ ನಾವಿರುತ್ತೆ ನಾವು ಜನ್ಮದ ಪುಣ್ಯವೇ ತಿಳಿಸಬೇಕು ಬಂದಿದ್ದೀವಿ ಬಂದಾಗ ಜಗತ್ತಿ ಬಂದದ್ದು ಬೇಗ ಮಾಡ್ತೀವಿ ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನ್ನು ಕನಸಂದಿರಿ ಮಾರಾಮರ್ಥನ ಸಂಬಲಿಂಗನ ಕರಿಬೇಕಾದ್ರೆ ನೇಮದಿಂದ ಗಂಭೀರಗೊಳಿಸ್ಕೊಂಡಿರುವಂತೆ ಗಂಭೀರದಂಗಿರು ಗಂಭೀರವಾಗಿರು ಗಂಭೀರ 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 ಅಂತ ಹೇಳ್ತಾರೆ ಇಷ್ಟು ದೊಡ್ಡ ಮಾತ್ರ ಗಂಭೀರವಾಗಿರು ಪ್ರವಚನ ಮಾಡಬೇಕಾದಾಗ ಗುರು ಮುಂದೆ ಕೂತಿರ್ಬೇಕಾದಾಗ ಸತ್ಸಂಗದಲ್ಲಿರ್ಬೇಕಾದ್ರೆ ಗಂಭೀರದಲ್ಲಿ 10ಕ್ಕೊಂದು ಮಾತಾಡು 10ಕ್ಕೆ ಕೋಟಿಗೊಂದು ಮಾತಾಡು ಅಂತ ಸುಮ್ಮನೆ ಬಡ ಬಡ ಮಾತಾಡೋದಲ್ಲ ಬಡ ಬಡ ನೋಡೋದಲ್ಲ ಅಂದ್ರೆ ಇನ್ನೊಬ್ಬ ನೋವು ಕೊಡ್ಬಾರ್ದು ಇನ್ನೊಬ್ಬ ತೊಂದರೆ ಕೊಡ ನಾವು ಆ ಸತ್ಸಂಗಕ್ಕೆ ಬಂದಾಗ ಬೇರೆ ವಿಷಯಗಳು ಮಾತಾಡಬಾರ್ದು ಊರು ಸುದ್ದಿ ಆಗಿರ್ಬೋದು ಮನೆ ತುಂಬ ದೇವಸ್ಥಾನ ಇಲ್ಲೇ ದೇವಸ್ಥಾನಕ್ಕೆ ಹೋಗ್ಲಿ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಗುರು ಸನ್ನಿಧಿಗೆ ಹೋದಾಗ ನಮ್ದೆಲ್ಲ ಆಗಿರ್ತಕ್ಕಂಥ ಮನಸ್ಸಿರ್ತಕ್ಕಂಥದ್ದು ವ್ಯವಹಾರಿಕ ಜ್ಞಾನವನ್ನು ಬದಿ ಬಿಟ್ಬಿಟ್ಟು ನಾವು ಏಕಾಗ್ರ ಚಿತ್ತ ಮನೋಭಾವದ ಕೂತ್ಕೋತೀವಾ ಬಂದು ಕೂತ್ಕೊಳ್ಳಿದ್ರೆ ಸರಿ ಎಲ್ಲಿಂದ ಬಂದಿದ್ದೀರಿ ಯಾವ ವರ್ಷದಲ್ಲಿ ನಿಮ್ದು ಯಾವ ಊರು ಪರ್ಟಿಕ್ಯುಲರ್ ನಿಮ್ದು ಯಾವ ಊರು ಅಂತ ಎಲ್ಲ ಒಂದೇ ಊರೇ ಇಲ್ಲಿ ಬೇರೆ ಊರಿಲ್ಲ ಬಂದು ನೋಡಿ ನಮ್ಮದು ಶಿವಪುರ ದೊಡ್ಡವರು ಮಾಡಿದ ವ್ಯಾಪಾರಕ್ಕೆ ಬಂದು ಇಷ್ಟು ದೂರ ಕಳ್ಕೊಂಡು ಸಿಕ್ಕೋದಿಲ್ಲ ಶಿವಪುರ ಎಲ್ಲ ಶಿವಪುರದವರೆಲ್ಲ ಇನ್ಯಾವ ಊರು ತಗೊಂಡು ಕೊಟ್ಕೊಡ್ರಿ ಅಪ್ಪ ಒಂದು ಊರು ಅವ್ವ ಒಂದು ಊರು ನಿಮ್ದು ಯಾವ ಊರು ಆ ಊರು ತಿಳಿಯಕ್ಕೋಸ್ಕರನೇ ನಾವು ಈ ಮೂಲಕ್ಕೆ ಬಂದಿರುತ್ತೆ ಗುರು ಸನ್ನಿಧಿಗೆ ಯಾಕಂದ್ರೆ ನನ್ನ ಊರು ಯಾವುದು ನಾನು ಎಲ್ಲಿಂದ ಬಂದೆ ನಾನು ಹೋಗೋ ಸ್ಥಳ ಆಗ್ತಿದ್ದು ನಾನು ಇರ್ತಕ್ಕಂಥ ಜಾಗ ಆಗ್ತಿದ್ದು ನಾನು ಯಾಕೋಸ್ಕರ ಬಂದೆ ಅಂತಕ್ಕಂಥ ಇರ್ತಕ್ಕಂಥದ್ದೇ ಆಧ್ಯಾತ್ಮಿಕ ನಿನ್ ಬಿಟ್ಟು ದೇವ್ರ ಮಣ್ಬಿಟ್ರೆ ಮಡಿಕೆ ನಾನೇ ಜಗವಾಗಿ ಜಗದಳು ನಾನೇ ನಿಜವಾಗಿ ನಾನೇ ನನ್ನನ್ನು ನೋಡುತ್ತಾ ಕೊಡುತ್ತಾ ನೀನೆಂಬುದ ನೀ ಬೇಗ ನೋಡ್ಕೊಂಡು ಇವ್ರು ಊರವರು ಆ ಊರಿರುತ್ತೆ ಇವರು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಇರುತ್ತೆ ಬರೀ ಆ ಕಡೆ ಒಡವೆ ಒಂದೇ ಚಿನ್ನ ಒಂದೇ ಒಡವೆ ಬೇರೆ ಬೇರೆ ಆಗಿದೆ ಚಿನ್ನ ಬಿಟ್ಟು ಒಡವೆ ಆಗಿದೆ ನನಗೆ ಶರೀರ ಬೇರೆ ಆಗಿರ್ಬೋದು ಆತ್ಮಸ್ವರೂಪ ನಾವು ನೀವೆಲ್ಲ ಆತ್ಮಸ್ವರೂಪಗಳು ಇದಕ್ಕೆ ಆತ್ಮಸ್ವರೂಪಗಳು ಅಂತಂದ್ರೆ ಗುರು ಹರಿಹರ ಮುನದ್ರು ಗುರು ಕಾಯುವ ಗುರು ಮುನ ಹರಿಹರ ಬ್ರಹ್ಮನ ಕೈಯುವ ಆಗಲ್ಲ ಅಂತ ಶ್ರುತಿ ಹೇಳ್ತಾರೆ ಗುರು ಕರುಣಾಮಯಿ ಗುರು ಸಿಕ್ಕೋದು ದುರ್ಲಾಭ ಆ ಗುರು ಕರುಣಾಮಯಿ ಈ ಇಲ್ಲಿ ಯಾರೋ ನಮ್ಮ ಗುರುಗಳೊಂದು ಕಥೆ ಹೇಳಿದ್ರು ಯಾರೊಬ್ಬ ಒಬ್ಬ ಊರಲ್ಲಿ ಅವನೊಬ್ಬ ನೀಚ ಲೋಭಿ ಹಾಗೂ ದಾನ ಇಲ್ಲ ಧರ್ಮ ಇಲ್ಲ ಪರಸ್ಪರ ಏನು ಸುಮ್ಮನೆ ಅವ್ನು ತಿನ್ನೋರು ಉಣ್ಣೋರು ಬೇರೆಯವ್ರೆಲ್ಲ ತಗೊಂಡು ಮನೆಗೆ ಹಚ್ಕೊಳ್ಳೋದು ಯಾವುದೇ ಒಂದು ಅರ್ಧಗಡೆ ಯಾವ ಸಾಧಾರ ಮಾಡಿ ಏನೋ ಮಾಡ್ಸೋದು ಜೀವನ ಮಾಡ್ತೀವಿ ಆ ಗುರುಗಳು ಬಂದಾಗ ಏನ್ ಮಾಡಿದ್ರು ಒಂದ್ಸತಿ ಬಂದಾಗ ಅಪ್ಪ ನಾನು ಊರಿಗೆ ಬಂದಿದ್ದೀನಿ ನಾನು ಬ್ಯಾಗ್ ತಗೊಂಡು ಹೋಗೋರು 7 ಗಂಟೆ ಹೋಗ್ತಾ ಇದ್ದೀನಿ ಅಂತಕ್ಕಂತ ಹೇಳ್ತಾರೆ ನಾನು ಸಮಯ 2 ಗಂಟೆ ಬಂದು ನಿಮ್ ಬ್ಯಾಗ್ ಇಟ್ಕೊಬೋತೀನಿ ಆಯ್ತು ಬಾರಪ್ಪ ಅಂತ ಈ ಬ್ಯಾಗ್ ಇಟ್ಕೊಂಡು ಹೋಗ್ಬೇಕಾದ್ರೆ ಆ ಕಡೆಯಿಂದ ಯಾರೋ ಒಬ್ರು ತಮ್ಮ ಬರ್ತಾರೆ ಅವನ್ನ ಸಂಬಂಧ ಇಲ್ಲಪ್ಪ ತೋಟದಲ್ಲಿ ಹಸು ಕಟ್ಟಕ್ಕೆ ಬಂದಿದ್ಯಾ ಅವೇನೇ ಕಿತ್ಕೊಂಡು ಏನ್ ಮಾಡ್ತಾ ಈ ಬ್ಯಾಗ್ ಇಟ್ಕೊಂಡು ಹೋಗ್ತಾ ಇದ್ದೀರ ತಗೊಳ್ಳಿ ಸ್ವಾಮಿ ಬ್ಯಾಗ್ ನಿಂದ ಅಷ್ಟೇ ಕಡೆ ಹೋಗಪ್ಪ ಅವನು ಆಯ್ತು ಬಂದ ಬ್ಯಾಗ್ ತಗೊಂಬಂದ ರಸ ಇಟ್ಕೊಂಡ್ ಆಹ್ವಾನ ಕಾಲ ಬಂತು ಸದಿರ ಬಿಟ್ಟಾಗ ಏನಾಯ್ತು ಒಂದು ಮಾಡಿರೋದೆಲ್ಲ ಬರೀ ಅನಾಚಾರವೇ ಮಾಡಿರೋದೆಲ್ಲ ಒಂದು ದಾನ ಇಲ್ಲ ಧರ್ಮ ಇಲ್ಲ ಪರಸ್ಪರ ಏನು ಅದ್ರಿಗೆ 84 ಕೋಟಿ ಜೀವರಾಶಿ ಹೊತ್ತು ಹೋಗ್ಬೇಕು ಅಂತ ಅಲ್ಲಿ ಚಿತ್ರಗುಪ್ತ ಅಂತಕ್ಕಂಥ ಯಮನ್ಪುರದಲ್ಲಿ ಇರ್ತಕ್ಕಂಥ ಒಂದು ರೀಚ್ ಆಗ್ತಾನೆ ಅವ್ನು ನೀನೇನ್ ಮಾಡಿದ್ರೆ ಅದನ್ನು ಹೋಗ್ಬೋದು ಅಲ್ಲಿ ಒಂದು ಕಿಂಚಿತ್ ಪುಣ್ಯ ಅಂತ ಯಾವುದು ಗುರುಗಳು ಬ್ಯಾಗ್ ಹೊತ್ಕೊಡೋದು ಆ ಗುರುಗಳು ಬ್ಯಾಗ್ ಹೊತ್ಕೊಡೋತಕ್ಕಂಥ ಸುದ್ದಿ ಬಂದಾಗ ಇವನು ಏನಂದ್ರೆ 3 ದಿನ ಸ್ವರ್ಗವನ್ನು ಅನುಭವಿಸ್ತಾ ಬರ್ಬೋದು ನೀನಷ್ಟೇ ಅಂತ 3 ದಿನ ಸ್ವರ್ಗಕ್ಕೆ ಹೋಗೋದಾಗಿ ಬಂದಾಗ ಈ ಸ್ವಾಮಿಗಳು ದೇಹ ಬಿಟ್ಟು ಮುಕ್ತಿರಾವ್ ಮುಕ್ತ ಆಗ್ತಾರ ಅಲ್ಲಿ ನೋಡ್ತಾನೆ ಓ ಈ ಗುರುಗಳು ಭೂಲೋಕದಲ್ಲಿ ನನಗೆ ಸಿಕ್ಕಿದ್ರು ಅವಾಗ ನಾನು ನನಗಿತ್ತು ಪುಣ್ಯ ಸಿಕ್ಕದೆ ಇನ್ನೇನ ನಾವು ವಿಚಾರ ಮಾಡಿ ಅವರ ಇದ್ರ ಅನುಗ್ರಹ ಪಡ್ಕೊಂಡಿದ್ರೆ ನೀವು ಇಷ್ಟು ಮುಕ್ತಿ ಪಡಿತೀವಿ ಬಿಡುವುದು ಕಾರ್ಯಕ್ರಮ ಅಪ್ಪ ಭೂಲೋಕದಲ್ಲಿ ಮಾಡ್ಬೇಕಾಗಪ್ಪ ಈಗೇನ್ ಮಾಡ್ತೀಯಪ್ಪ ಅಂತ ಇಲ್ಲ ಸ್ವಾಮಿ ನಂದು ಈಗ 84 ಕೋಟಿ ಜೀವರಾಶಿ ಹೊತ್ಕೊಬ ಅಂತ ಆಲೆ ನನ್ಗೆ ಆಲೆ ಆಟ ಆಗದೆ ಬರೀ 3 ದಿನ ಸ್ವರ್ಗ ನನಗೆ ಆ 3 ದಿನ ಸ್ವರ್ಗ ಅನುಭವಿಸ್ಕೊಂಡು ಏನ್ ಮಾಡಕ್ಕಾಗ್ತದೆ ಅಂತ ನಿಮ್ ಪಾದ ನಿಲ್ತದೆ ಗುರು ಪ್ರಣಾಮಿ ಅವಾಗ ಹೇಳ್ತೇನೆ ಸ್ವರ್ಗದಲ್ಲಿ ಹೋದಾಗ ನಾನು ಯಾವ್ದೋ ಒಂದು ಮಂತ್ರ ಒಂದು ದೀಕ್ಷೆ ಮಾಡ್ತೀನಿ ನಿನ್ಗೆ ಆ ಮಂತ್ರ ಒಂದು ಹೇಳ್ಕೊಂಡು ಸ್ವರ್ಗದಲ್ಲಿ ಕೂತ್ಕೊಂಡ್ಬಿಡು ನಿನ್ ಯಾವ್ದು ಬೇಡ ಅವಾಗ್ತಾನೆ ಸ್ವರ್ಗದಲ್ಲಿ ಕೂತ್ಕೊಂಡು ಏನು ಧ್ಯಾನ ಮಾಡ್ತಾ ಇರ್ತಾನೆ ಧ್ಯಾನ ಮಾಡ್ತಿದ್ದಾಗ ಎಲ್ಲ ಬಂದು ಏನಪ್ಪ ಸ್ವರ್ಗಕ್ಕೆ ಬಂದು ಈ ತರ ಕೆಲಸ ಮಾಡ್ತಾನೆ ಅಂದಾಗ ಆ ಗುರುಪಟ್ಟ ಬಂದು ಜಪ ಮಾಡ್ತಾ 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 ಆಮೇಲೆ ಯಮದೂತರು ಬಂದು ಹೇಳ್ಕೊಂಡು ಅವ್ರು ನೋಡ್ತಾರೆ ಅಲ್ಲಿ ಅವ್ನು ಮಾಡ್ತಕ್ಕಂಥ ಎಲ್ಲ ಪಾಪ ಎಲ್ಲ ಪುಣ್ಯಗಳಾಗ ಎಲ್ಲ ನಶಿಸಿ ಹೋಗುತ್ತದೆ ಅದಕ್ಕೆ ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಗುರುವಿಂದ ಹಿಡಿಸ್ತಕ್ಕಾಗಿದ್ದಾಗ ಬೇರೆ ಕೈಲಿ ಆಗಲ್ಲ ಅವಾಗ ಅವನಿಗೆ ಆ 3 ಜನ್ಮದಲ್ಲಿ ನೀನು ಗುರುವಿನ ರೂಪದಲ್ಲಿ ನೀನು ಗುರುವಿನ ಹೊಟ್ಟೆಯಲ್ಲಿ ಹುಟ್ಟಿ ನೀನು ಮೋಕ್ಷವನ್ನು ಪಡ್ಕಬ ಅಂತ ಆ ಗುರು ಸ್ಮರಣೆ ಮಾಡಿದಕ್ಕೋಸ್ಕರ ಅವನು ತಿರುಗಿ
ಅಂದ್ರೆ ಲಿಂಗ ಸಂಬಳ ಲಿಂಗದೇನೆ ಕೊಟ್ಟಿದ್ದೀನಿ ನಿಮ್ಗೆ ಹೇಳ್ತಕ್ಕಂಥ ವಿಚಾರ ನಾವು ಹೇಳಿಲ್ಲ ಅಂದ್ರೆ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡು ಬಂದಿರೋ ಭಾಗ್ಯವನ್ನ ಬಿಟ್ಬಿಟ್ಟು ನಾವೇನ್ ಮಾಡ್ತಾ ಇದ್ದೇನೆ ನಮ್ಮನೆ ಸೂಚಿ ಬಿದ್ದಾಗಿದೆ ಪಕ್ಕದ ಮನೆಯಲ್ಲ ಹುಡ್ತಾ ಇದೆ ಪಕ್ಕದ ಮನೆ ಇಷ್ಟೇ ಹುಡುಗರು ಸೂಚಿ ಸಿಕ್ಕಲ್ಲ ನಮ್ಮನೇಲೆ ಸಿಕ್ಕಿ ಹುಡುಗರೆ ಆಗುದಿಲ್ಲ ನನ್ನೆಲ್ಲೇ ಅನುಭವ ಮಾಡ್ಕೊಂಡು ನಮ್ಮೇಲೆ ಹಿಡ್ಕೊಂಡು ಯಾರೋ ಮಾಡ್ತಾರೆ ಏನೋ ಮಾಡ್ತಾರೆ ಆಡಂಬರಕ್ಕೆ ಮಾಡ್ಕೊಂಡು ಕೂತ್ಕೊಳ್ತಕ್ಕಂಥ ಏನೂ ಬೇಕಾಗಿಲ್ಲ. ಇದು ಆಡಂಬರ ಪೂಜೆ ಅಲ್ಲ, ಇನ್ನು ಯಥಾರ್ಥವಾದ ಜ್ಞಾನವನ್ನು ಸಿದ್ಧಿ ಮಾಡ್ತಕ್ಕಂಥದ್ದು ಅನುಭವ ಕೊಡಿ. ಅನುಭವದಡಿಗೆ ಮಾಡಿ ಅದಕ್ಕೆ ಅನುಭವಿಗಳಿಗೊಂದು ನೀವೆಲ್ಲ ಕೂಡಿ ಅಂತ ಹೇಳ್ತೀವಿ. ಅನುಭವದಡಿಗೆ ಊಟ ಮಾಡ್ತಕ್ಕಂಥ ಯಾವ ಜನ ಪುಣ್ಯ ಮಾಡಿದ್ವಿ ನಾವು. ಆದ್ದರಿಂದ ಇಷ್ಟು ಹೊತ್ತು ನಮ್ಗೆ ಮಾತಾಡಕ್ಕೆ ಅವಕಾಶ ಕೊಟ್ಟ ನಿಮ್ಗೆಲ್ಲರಿಗೂ ಶರಣೋ 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 ಬಂದಿರ್ತಕ್ಕಂಥ ವಿಷಯಗಳ ತಪ್ಪು ನೆಪಗಳನ್ನು ದಯವಿಟ್ಟು ಕ್ಷಮಿಸಿ ಶರಣು ಶರಣಾರ್ಥಿಗಳು. ನಿಮ್ಮಿಂದ ತಪ್ಪಾಗುವಂತ ಬಹಳ ಸುಂದರವಾಗಿ ವಿಚಾರವನ್ನು ತಿಳಿಸಿಕೊಟ್ಟಿರ್ತಾರೆ. ನಮ್ಗೆ ಅನಂತ ಧನ್ಯವಾದಗಳು. ವಿಚಾರ ಅಂದ್ರೆ ಯಾವ ವಿಚಾರ ಮಾಡಬೇಕು, ಏನ್ ವಿಚಾರ ಮಾಡಬೇಕು, ನಾವು ಈ ಜನ್ಮವನ್ನು ಹೆಂಗೆ ಸಾರ್ಥಕ ಪಡಿಸ್ಕೋಬೇಕು ಅನ್ನೋದು ಬಹಳ ಸುಂದರವಾಗಿ ನಮ್ಗೆ ತಿಳಿಸಿಕೊಟ್ಟಿರ್ತಾರೆ. ತಮ್ಗೆ ಅನಂತ ಧನ್ಯವಾದಗಳು. ಇನ್ನು ಸದ್ಗುರುಗಳು ಪಾಠ ಪ್ರಾರಂಭವಾದ ಶಿವರಾಜರು ಒಂದು ತತ್ವಪದವನ್ನ ನಡೆಸ್ಕೊಡ್ಬೇಕಾಗಿ ಅವರಿಗೆ ಎನ್ನ ಏಳಲಮ್ಮ ಸದ್ಗುರುದಯ ಎನ ಏಳಲಮ್ಮ ಎನ ಹೇಳಲಮ್ಮ ಶ್ರೀ ಗುರುವಿನ ಕರುಣೆಯ ಬೋಧೆಯೋಳೆನ್ನ ಭವ ಬೀಜವಳಿದಾರೋ ಎನ ಹೇಳಲಮ್ಮ ಸದ್ಗುರುದಯ ಎನ ಹೇಳಲಮ್ಮ ಶರಣು ಮಾಡಿರೇನೋ ಕಾರಣದಲ್ಲಿ ವರದ ಮಂತ್ರವನು ಕರಣಾದಿ ಷಣ್ಮುಖಿ ಮುದ್ರೆಯ ಸೂಚಿಸಿ ಪರನಾಥ ಕಡೆ ತಿಂದು ನೋಡೆಂದು ಬೇಡಿರ ಎನ ಹೇಳಲಮ್ಮ ಸದ್ಗುರುದಯ ಎನ ಹೇಳಲಮ್ಮ ತನುವೋ ನೀನಲ್ಲ ಪ್ರಾಣೇಂದ್ರಿಯ ಮನವೋ ನೀನಲ್ಲ ಎನ್ನುತ್ತಾ ಬೋಧಿಸಿ ದೇಹದ ವಿಮಾನವನು ಬಿಡಿಸಿ ತನುಮಾನ ಸಾಕ್ಷಿ ನೀನೆಂದು ಹರುವಿದನೋ ಎನ ಹೇಳಲಮ್ಮ ಸದ್ಗುರುದಯ ಎನ ಹೇಳಲಮ್ಮ ಗುರುಪುತ್ರಿ ಎನಿಸಿ ಶಾಂತಿಯಾದೆಂಬ ಹೊರಗೂರು ತಿರುಕವ ಧರಿಸಿ ಗುರುಪುತ್ರಿ ಎನಿಸಿ ಶಾಂತಿಯಾದೆಂಬ ಹೊರಗೂರು ತಿರುಕವ ಧರಿಸಿ ಕರುಣಾವೆಂತೆಂಬ ಪೀತಾಂಬರ ದುಡುಗೆಯ ಕರುಣಾವೆಂತೆಂಬ ಪೀತಾಂಬರ ದುಡುಗೆಯ ವಿರತಿ ವಜ್ರವ ಧರಿಸೆಂದು ಬೇಡಿದ ಎನ ಹೇಳಲಮ್ಮ ಸದ್ಗುರುದಯ ಎನ ಹೇಳಲಮ್ಮ ಧನ ಪುಣ್ಯ ಪಾಪ ಎನಗುಂಟೆಂದು ಮನಸ್ಸಿನೊಳಗಂಟಿದ್ದ ಬಿನಗೋ ಮೈಲಿಗೆಯನ್ನ ನಾನಾ ತೀರ್ಥದಿ ತೊಳೆದು ಬಿನಗೋ ಮೈಲಿಗೆಯನ್ನ ನಾನಾ ತೀರ್ಥದಿ ತೊಳೆದು ಹೃದಯ ಮಡ್ಡಿಯಾಗಿರೆಂದು ಬೇಡಿದನು ಎನ ಹೇಳಲಮ್ಮ ಸದ್ಗುರುದಯ ಎನ ಹೇಳಲಮ್ಮ ಭಯ ನಿವಾರಣನೋ ಸಂಕಲ್ಪವ ಬಯಲು ಮಾಡಿದನು ಬಯಲು ಬ್ರಹ್ಮಾನಂದ ಸೋಳು ಮುಳುಗಿಸಿದನು ಬಯಲು ಬ್ರಹ್ಮಾನಂದ ಸೋಳು ಮುಳುಗಿಸಿದನು ಗುರು ಮಹಾಲಿಂಗ ರಂಗ ಕೃಪಾಂಗನೋ ಎನ ಹೇಳಲಮ್ಮ ಸದ್ಗುರುದಯ ಎನ ಹೇಳಲಮ್ಮ ಎನ ಹೇಳಲಮ್ಮ ಶ್ರೀ ಗುರುವಿನ ಕರುಣೆಯ ತನ ಬೋಧೆಯೊಡೆನ್ನ ಭವ ಬೀಜ ಬಳಿದನು
ನಮೋ ನಮಃ. ಶರಣಾರ್ಥಿ ಗುರುವೆ. ಅಪ್ಪಾಜಿ ಬ್ರಹ್ಮಾನಂದದೊಳಗೆ ಮುಳುಗಿಸ್ಬಿಟ್ರೆ ಅಪ್ಪಾಜಿ ಬಹಳ ಸುಂದರವಾದ ತತ್ವಪದಗಳು, ಬಾಲಿಕರ ಹಾಡುಗಳೆಲ್ಲ ಹೇಳೋದು ಬಹಳ ಸುಂದರವಾದ ತತ್ವಪದಗಳು ಅಪ್ಪಾಜಿ. ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾರಿಲ್ಲ. ಈಗ ಶುದ್ಧಬರಮಠ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳಿಂದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ರಚಿತವಾದ ಸಿದ್ಧಾಂತ ಶಿಖಾಮಣಿಯ ಶಕ್ತಿ ಸ್ತುತಿಯ ಒಂದು ವಿವರಣೆಯನ್ನು ನಮ್ಗೆಲ್ಲ ತಿಳಿಸ್ಕೊಡ್ಬೇಕಂತ ಹೇಳಿ ಅವರ ಕೇಳ್ತಾರೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಓಂ ಸದ್ಗುರು ಶ್ರೀ ಪಂಡಿತ ಪೀತಾಂಬರಜಿಯೇ ನಮಃ. ಓಂ ಸದ್ಗುರು ಶ್ರೀ ಸಾಧು ನಿಶ್ಚಲ ದಾಸಜಿಯೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರ ಶ್ರೀಪಾದಗಳಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ವಿಶ್ವದ ಸಮಸ್ತ ಸಿದ್ಧಾಂತಗಳನ್ನೊಳಗೊಂಡು ತನ್ನದೇ ಆದ ವಿಶೇಷತೆಯನ್ನು ಶಿಖಾಮಣಿಯೋಪಾದಿಯಲ್ಲಿ ಎಲ್ಲ ಸಿದ್ಧಾಂತಗಳಿಗಿಂತ ಶ್ರೇಷ್ಠತೆಯಿಂದ ಮೆರೆಯುತ್ತಿರುವಂಥ ಒಂದು ಗ್ರಂಥ. ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ, ಅದರ ಸಾರವನ್ನು ಸಂಗ್ರಹ ಮಾಡಿ ಆ ಒಂದು ಸಿದ್ಧಾಂತ ಶಿಖಾಮಣಿ ಶ್ಲೋಕಕ್ಕೆ ಭಾಷ್ಯವನ್ನು ಬರೆದವರು ನಡೆದಾಡುವ ದೇವರೆಂದೇ ಹೆಸರಾದಂಥ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು, ಜ್ಞಾನ ಯೋಗಾಶ್ರಮ ಬಿಜಾಪುರ. ಈ ಗ್ರಂಥವನ್ನು ಪ್ರಕಟ ಮಾಡಿದವರು ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಗ್ರಂಥಮಾಲೆ ಮೈಸೂರು. ರೇಣುಕ ಅಗಸ್ತ್ಯರ ಸಂವಾದ ಈ ಸಿದ್ಧಾಂತ ಶಿಖಾಮಣಿ. ಅವರ ಸಂವಾದದ ಶ್ಲೋಕಗಳನ್ನು ಸಂಗ್ರಹ ಮಾಡಿದವರು ಶಿವಯೋಗಿ ಶಿವಾಚಾರ್ಯರು. ಆ ಶ್ಲೋಕಗಳ ಆರಂಭದಲ್ಲಿ ಶಿವಸ್ತುತಿ ಮತ್ತು ಶಕ್ತಿ ಸ್ತುತಿಯನ್ನು ಮಾಡಿದ್ದಾರೆ. ಶಿವಸ್ತುತಿ ಯಶಸ್ವಿಯಾಗಿ ಮುಗಿಸಿ ಈಗ ಶಕ್ತಿ ಸ್ತುತಿಯ 1ನೇ ಶ್ಲೋಕವನ್ನು ವಿಶ್ಲೇಷಣೆ ಮಾಡಿ ಮುಗಿಸಾಯಿತು. ಯಾಮಾಹು ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರ ಪಾರಗಃ. ಕೆಲವೊಂದು ಕಡೆ 3 ಲೋಕಗಳು ಹೇಳ್ತಾರೆ, ಕೆಲವೊಂದು ಕಡೆ 14 ಲೋಕಗಳು ಅಂತಾರೆ. ಎಲ್ಲ ಲೋಕಗಳಿಗೆ ಪರಮ ಮೂಲವಾದಂಥ ಪ್ರಕೃತಿ, ಸರ್ವಲೋಕಾನಾಂ ಪ್ರಕೃತಿ ಅಂದ್ರೆ ಮೂಲ ಕಾರಣವಾದ ಪ್ರಕೃತಿ ಅಂತ ಯಾವುದನ್ನ ಕುರಿತು ಹೇಳುತ್ತಾರೋ, ಪ್ರಕೃತಿ ಮಾತೆ ಅಂತ ಯಾವುದನ್ನು ಯಾರು ಹೇಳ್ತಾರಂದ್ರೆ ಶಾಸ್ತ್ರ ಪಾರಗಃ ಅಂದ್ರೆ ಶಾಸ್ತ್ರ ಕೋವಿದರು, ಪಂಡಿತರು ಯಾರು ಹೇಳ್ತಾರಲ್ಲ ಪ್ರಕೃತಿ, ಮೂಲ ಪ್ರಕೃತಿ ಅಂತ ಯಾವುದನ್ನ ಹೇಳ್ತಾರ ಆ ಪ್ರಕೃತಿ. ತಾಮ್ ಅಂದ್ರೆ ಆ ಪ್ರಕೃತಿ ಅದೇನದಪ್ಪ ಅಂದ್ರೆ ಶಂಭುವಿನ ಧರ್ಮಚಾರಿಣೀಂ ಶಂಭೋ. ಆ ಪರಮಾತ್ಮನ ಧರ್ಮಚಾರಿಣಿ ಅದು. ಅಂತ ಒಂದು ಪರಮಾತ್ಮನ ಇಚ್ಛೆ ಹೆಂಗ ಸಂಕಲ್ಪ ಮಾಡ್ಕೋತ ಹೋಗ್ತಾನ, ಹಂಗಂಗ ಆ ಒಂದು ಧರ್ಮಚಾರಿಣಿ ಪ್ರಕೃತಿ ವಿಕಾಸ ಹಾಕೋತ ಹೋಗ್ತದ. ಅಂಥದ್ದೇನದಪ್ಪ ಅಂದ್ರ ಪರಾಂ ಶಿವ, ಅದೇನದ ಪರಮ ಶ್ರೇಷ್ಠವಾದಂತ ಆತನಿಗೆ ಶಿವ ಅಂದ್ರ ಈಕೆ ಶಿವೇ ಆಗಿರ್ತಾಳ. ಶಿವಶಕ್ತಿಯರ ಒಂದು ಸಂಪುಟವೇ ಈ ಜಗತ್ತಿನ ಸೃಷ್ಟಿಗೆ ಕಾರಣ ಅನ್ನಂತ ಒಂದು ವಿಚಾರ ಹೇಳಿ, ಭಾಜನ ಶಕ್ತಿ, ವಿಮರ್ಶಾ ಶಕ್ತಿ ಅನ್ನೋ ಶಬ್ದಗಳನ್ನ ಬಳಸ್ತಾರೆ.
ಆ ಒಂದು ವಿಮರ್ಶಾ ಶಕ್ತಿ ವಿಕಾಸ ಆಕ್ಕೊತ್ ಹೋಗೋದು, ಕಂಟಿನ್ಯೂಸ್ ವಿಕಾಸ ಆಕ್ಕೊತ್ ಹೋಗೋದು. ಒಂದೇ ಸಲ ಆಗಿ ಇನ್ನೊಂದು ಸಾರಿ ನಿಂತು ಬಿಟ್ಟು ಬಿಟ್ಟು ಆಗೋದಲ್ಲದು, ಕಂಟಿನ್ಯೂಸ್ ವಿಕಾಸ. ಈಗ ಒಂದು ಗಿಡ ನೀವು ನೆಲದಾಗ ಊರಿದ್ರಿ, ಬೀಜ ಊರಿದ್ರಿ ಅಂದ್ರೆ ಅದು ಹಗಲತ್ತು ಬೆಳೀತದ, ರಾತ್ರಿ ಬೆಳೆಯಂಗಿಲ್ಲ, ಬೆಳಿಗ್ಗೆ ಬೆಳೀತದ, ಮಧ್ಯಾಹ್ನ ಬೆಳೆಯಂಗಿಲ್ಲ ಅಂತಲ್ಲ, ನಿರಂತರವಾಗಿ ಬೆಳವಣಿಗೆ ಅದು. ಅದಕ್ಕೆ ವಿಮರ್ಶಾ ಶಕ್ತಿ ಅಂತಾರೆ. ಈ ಕ್ಷಣ ಇದ್ದ ರೀತಿ ಇನ್ನೊಂದು ಕ್ಷಣ ಇರಂಗಿಲ್ಲ ಅಂತ ವಿಮರ್ಶಾ ಶಕ್ತಿ. ಭಾಜನ ಅಂತಂದ್ರೆ ಜೊತೆಗಿರೋದು, ಶಿವನ ಜೊತೆಗೆ ಇದ್ದು ಶಿವನ ಇಚ್ಛೆಯಂತೆ ವಿಕಾಸ ಹೊಂದುತ್ತಾ ಹೋಗೋದು, ಪರಿವರ್ತನೆ ಆಗ್ತಾ ಹೋಗೋದು. ಅದೇ ಅವಳ ಒಂದು ವಿಮರ್ಶಾ ಶಕ್ತಿ. ಅಂತ ಒಂದು ಶ್ರೇಷ್ಠವಾದಂಥ ಒಂದು ಪರಶಿವೆಗೆ ನಮಸ್ಕಾರ ಅಂತೇಳಿ 8ನೇ ಶ್ಲೋಕ. 7 ಶ್ಲೋಕಗಳು ಶಿವಸ್ತುತಿ ಆದ್ರೆ ಇದು 8ನೇ ಶ್ಲೋಕ. ಇವತ್ತೇನದಂದ್ರೆ 9ನೇ ಶ್ಲೋಕ. 9ನೇ ಶ್ಲೋಕ ಏನದ? ಯಯಾ ಮಹೇಶ್ವರ ಶಂಭು ನಾಮ ರೂಪಾದಿ ಸಂಯುತ ತಸ್ಯೈ ಮಾಯಾ ಸ್ವರೂಪಾಯೈ ನಮ ಪರಮಶಕ್ತಿಯೇ. ಏನಾಗ್ಯದ? ಯಯ ಮಹೇಶ್ವರ ಶಂಭು. ಮಹೇಶ್ವರ ಹೆಂಗದನ, ಶಂಭು ಹೆಂಗದನಪ್ಪ ಅಂತಂದ್ರೆ ಅವನಿಗೆ ಯಾವ ಆಕಾರನೂ ಇಲ್ಲ, ಅವನಿಗೆ ಶಬ್ದ ಇಲ್ಲ, ಅವನಿಗೆ ರೂಪ ಇಲ್ಲ, ಅವನಿಗೆ ರಸ ಇಲ್ಲ, ಅವನಿಗೆ ಗಂಧ ಇಲ್ಲ, ಏನೇನು ಇಲ್ಲದಂತೆ ಏನೇನು ಅಲ್ಲದಂತೆ ಇರವ ಶಂಭು. ಅಂತ ಶಂಭುವಿಗೆ ಏನಾಗ್ಬಿಡ್ತು? ಈ ಒಂದು ಮಾಯೆಯ ಕಾರಣ ಅವನಿಗೆ ನಾಮರೂಪಗಳು ಬಂದ್ಬಿಟ್ಟು ನಾಮರೂಪಾದಿ ಸಂಯುತ. ಆ ಶಂಭು ಏನಾದ? ನಾಮರೂಪ ಯುಕ್ತನಾದ. ಯಾರ ಕಾರಣ? ಮಾಯೆಯ ಕಾರಣ. ಆಕಿ ಅಷ್ಟು ಕೆಪಾಸಿಟಿ. ಈಗ ಬಂಗಾರ ಆದ, ಬಂಗಾರಕ್ಕೆ ಏನು ನಾಮರೂಪ? ಅದು ಬಂಗಾರ ಅಂದ್ರೆ ಬಂಗಾರ ಅಷ್ಟೇ. ಅದನ್ನ ತಂದು ಮನ್ಯಾಗ ಆಲ್ಮರ್ಯಾಗ ಇಟ್ಟು ನಮ್ಮ ಮನ್ಯಾಗ ಒಂದು ಮಣ ಬಂಗಾರ ಅದ ಅಂತಂದ್ರೆ ನಾನೇನ್ ಮಾಡ್ಲಿ ಅಂತಳಕ್ಕೆ ಹೆಣ್ತಿ. ಅದಕ್ಕೆ ಏನ್ ಬೇಕಂತಳಕ್ಕೆ? ಆಲ್ಮರ್ಯಾಗ ಬಂಗಾರ ಬಿಸ್ಕಿಟ್ ಇಟ್ರೆ ಭಾಳ ಚಲೋ ಅಂತ ಖುಷಿ ಪಡ್ತಾಳೆ ಹೆಣ್ತಿ. ಆಕೆ ಏನ್ ಬೇಕು? ಬಂಗಾರ ಬಿಸ್ಕಿಟ್ ಬೇಕಾ? ಮತ್ತೇನ್ ಬೇಕು? ಆಭರಣ ಬೇಕಾಕೀಗೆ ತೊಟ್ಕೊಳಕ್ಕ. ಆಭರಣ ಇಲ್ಲಂದ್ರೆ ಬಂಗಾರ ಬಿಸ್ಕಿಟು, ಬೆಳ್ಳಿ, ದೊಡ್ಡ ದೊಡ್ಡ ಬಾರ್, ರಾಡು ಏನೇನೋ ತಂದಿಟ್ಟಿರ್ತಾರ ಇದ್ರಾಗ ಲಾಕರ್ನಾಗ. ಒಬ್ರು ಕರ್ಕೊಂಡೋಗಿ ತೋರಿಸಿದ್ರು, ಇಲ್ಲಿ ನೋಡ್ರಿ ಬೆಳ್ಳಿ ರಾಡುಗಳು ಹಿಂಗಿರ್ತಾವ, ಏನ್ ಮಾಡೋದು ತಗೊಂಡು. ಅದಕ್ಕ ಅವೆಲ್ಲ ಹೆಸರಿಲ್ಲ, ಅದಕ್ಕೊಂದು ನಾಮರೂಪ ಇಲ್ಲ ಅಂದ್ರೆ ಅವು ತಗೊಂಡು ಏನ್ ಮಾಡಮ್ಮ? ಅದಕ್ಕೆ ಮಾಯೆ ಏನ್ ಮಾಡ್ತಾಳ? ಆ ಪರಮಾತ್ಮನಿಗೆ ನಾಮರೂಪಗಳು ಸಿಗಂಗ ಮಾಡಿದಳು. ಏನೇನು ನಾಮರೂಪ ಸಿಕ್ತು? 84 ಲಕ್ಷ ಜೀವರಾಶಿಗಳ ನಾಮರೂಪ ಸಿಕ್ತು. ಯಾರಿಗೆ? ಶಂಭುವಿಗೆ. ಶಂಭುವಿಗೆ ನಾಮರೂಪ. ಶಂಭುನೇ ನಾಮರೂಪದಲ್ಲಿ ಏನದ? ವಿಕಾಸ ಹೊಂದಿ ಅವನಿಗೆ ನಾಮರೂಪ ಬರಂಗ್ ಮಾಡಿದಳು. ಶಿವನ ಜೊತೆಗೆ ಶಂಭು, ಶಂಭುವಿನ ಜೊತೆಗೆ ಶಿವ. ಸಾಂಬ ಅಂತಾರಾನಿ, ಸಾ ಅಂಬ ಇಬ್ರು ಜೊತೆ ಜೊತೆಗೆ ಆದರ ಇದ್ದು ಅಲ್ಲಿ ಏನದ? ವಿದೌಟ್ ಮೀ ಹಿ ಕ್ಯಾನಾಟ್ ಮ್ಯಾನಿಫೆಸ್ಟ್. ನಾನು ಇಲ್ಲ ಅಂತಂದ್ರೆ ಆತ ಪ್ರಕಟವಾಗುವುದಿಲ್ಲ, ಪ್ರಕಟ ಆಗಂಗಿಲ್ಲ, ಅವನಿಗೆ ನಾಮರೂಪ ಇಲ್ಲ. ಯಾರು? ಮಾಯೆ ಇರಲಿಲ್ಲ ಅಂತಂದ್ರೆ. ಮತ್ತ ಆಭರಣ ಆಗ್ಲಿಲ್ಲ ಅಂದ್ರೆ ಬಂಗಾರಕ್ಕೆ ನೆಕ್ಲೆಸ್, ಉಂಗ್ರ, ಮತ್ತೆ ಸರ ಅಂತೇಳಿ ಯಾರಂತಾರ? ಅವ ಪ್ರಕಟ ಆಗಿ ಅವನಿಗೆ ನಾಮರೂಪ ಬಂದ್ರೆ ಅವ ಕಣ್ಣಿಗೆ ಕಾಣಿಸ್ತಾನ, ಪ್ರಕಟ ಆಗ್ತಾನ. ಅವ ಪ್ರಕಟ ಆಗ್ಲಾರ್ದ ಬಿಸ್ಕಿಟ್ ರೂಪನಾಗಿದ್ನಂತಂದ್ರೆ, ಅವ ಪ್ರಕಟ ಆಗ್ಲಿಲ್ಲ ಅಂತಂದ್ರೆ ಯಾರಿಗೆ ಬೇಕಾಗ್ಯಾನಂತ? ಮತ್ತೆ ವಿದೌಟ್ ಮೀ ಈ ಕ್ಯಾನಾಟ್ ಮ್ಯಾನಿಫೆಸ್ಟ್. ನಾನಿಲ್ಲದೆ ಮಾಯೆ ಹೇಳ್ತಾಳ, ಆ ಪ್ರಕೃತಿ ಹೇಳ್ತಾಳ. ಏನ್ ಹೇಳ್ತಾಳ? ನಾನು ಇಲ್ಲದೆ ಆತ ಪ್ರಕಟವಾಗಲಾರ. ಮತ್ತ ಆತನಿಲ್ಲದೆ ನನಗೆ ಅಸ್ತಿತ್ವವೇ ಇಲ್ಲ.
ಆತ ಅಂದ್ರೆ ಯಾರು? ಬಂಗಾರ ಇರ್ಲಿಲ್ಲ ಅಂತಂದ್ರೆ ಆಭರಣ ಇರ್ಲಿಕ್ಕೆ ಸಾಧ್ಯನಾ? ಬಂಗಾರ ಆದಂತ ಆಭರಣ ಅದ. ಹಂಗ ಬ್ರಹ್ಮ ಅದಾನಂತ ಪ್ರಕೃತಿ ಅದ. ಬ್ರಹ್ಮನೇ ಇಲ್ಲ ಅಂದ್ರೆ ಪ್ರಕೃತಿ ಎಲ್ಲಿರ್ಬಾರ್ದು. ಹೀಗಾಗಿ ವಿದೌಟ್ ಮೀ he cannot manifest, without him I cannot exist. ಅವ ಇಲ್ಲ ಅಂತಂದ್ರೆ ನನಗೆ ಅಸ್ತಿತ್ವ ಇಲ್ಲ, ನಾನಿಲ್ಲ ಅಂದ್ರೆ ಅವನಿಗೊಂದು ನಾಮರೂಪ ಆಕಾರ ಪ್ರಕಟಣೆ ಇಲ್ಲ. ಹಂಗ ಇಲ್ಲೇನದ? ಯಯ ಮಹೇಶ್ವರ ಶಂಭು. ಯಾರಿಂದ ಈ ಮಹೇಶ್ವರ ಶಂಭು ಶಿವನಿಗೆ, ನಿರಾಕಾರವಾದಂಥ ಶಿವನಿಗೆ, ಸ್ವಯಂಭುವಿಗೆ ನಾಮರೂಪಾದಿ ಸಂಯುತ, ನಾಮರೂಪಗಳು ಸಿಕ್ಕಾವ. ಈ ಜಗತ್ತಿನಾಗ ಎಷ್ಟು ನಾಮರೂಪಗಳದವ, ಎಷ್ಟು ರೂಪಗಳದವ? 84 ಲಕ್ಷ ಜೀವರಾಶಿಗಳದವ, 33 ಕೋಟಿ ದೇವತೆಗಳದವ, ಪಂಚಮಹಾಭೂತಗಳದವ, ಬೇಕಾದಷ್ಟು ವಸ್ತು ಪ್ರಪಂಚ ಅದ. ಎಲ್ಲದಕ್ಕೂ ನಾಮರೂಪ. ಆ ಎಲ್ಲ ನಾಮರೂಪಗಳು ಯಾರು? ಅವು ಶಂಭುನೇ ಹೌದಾ ಅಲ್ಲ? ಅವನಿಗೆ ಬಿಟ್ಟು ಯಾವರೇ ಅದಾವೇನ್ರಿ ನಾಮರೂಪಗಳು? ಬಂಗಾರದ ಅಂಗಡಿಯಾಗ ಬಂಗಾರ ಬಿಟ್ಟು ಮತ್ತಿನ್ ಯಾವರೇ ಬಂಗಾರ ಅಲ್ಲದ್ದು ಏನಾರೇ ಅಲ್ಲಿ ಆಭರಣಗಳು ಅದಾವೇನು ಬಂಗಾರದ ಅಂಗಡಿಯಾಗ? ಹಾಗೆ ಇದೇನಾಯ್ತು? ನಾಮರೂಪಗಳು ಯಾರಿಂದ ಬಂತು? ಆ ಶಂಭುವಿಗೆ, ಅಂದ್ರೆ ಈ ಪ್ರಕೃತಿಲಿಂದ ಬಂತು. ತಸ್ಸೈ ಮಾಯಾ ರೂಪೈ. ಅಂತ ಮಾಯಾ ಸ್ವರೂಪ ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಪರಮಶಕ್ತಯೇ, ಆ ನಿರಾಕಾರವಾದಂಥ ಪರಮಾತ್ಮಗೆ ಆಕಾರ ಬರಂಗ ಮಾಡಿದಳು, ಹೆಸರಿಲ್ಲದ ಪರಮಾತ್ಮಗೆ ಹೆಸರು ಬರಂಗ ಮಾಡಿದಳು. ರಸ ಇಲ್ಲ ಪರಮಾತ್ಮನಿಗೆ ರಸ ಬರಂಗ ರುಚಿ ಹತ್ತಂಗ ಮಾಡಿದಳು. ಸ್ಪರ್ಶ ಇಲ್ಲದ ಪರಮಾತ್ಮಗೆ ಸ್ಪರ್ಶ ಬರಂಗ ಮಾಡಿದಳು. ಗಂಧ ಇಲ್ಲದ ಪರಮಾತ್ಮಗೆ ಗಂಧ ಬರಂಗ ಮಾಡಿದಳು. ವಾಸನೆಗಳು ಬರಂಗ ಮಾಡಿದಳು. ಎಲ್ಲಿಂದ ಬಂದರು ಇವೆಲ್ಲ? ಗಂಧ ರಸ ಯಾರಿಂದ ಬಂದು? ಶಕ್ತಿಯಿಂದ, ಪ್ರಕೃತಿಯಿಂದ. ಹೆಂಗ್ ಬಂದು ಅವು? ರೂಟ್ ಹೇಳ್ರಿ. ಪರಮಾತ್ಮ ಏನಾದ? ಭೂಮಿ ಆಕಾರ ತಾಳ. ಅವ ಸಂಕಲ್ಪ ಮಾಡ್ತಾನ, ಅವನ್ ಸಂಕಲ್ಪದಂಗ ಈಕೆ ಏನ್ ಮಾಡ್ತಾಳ? ಭೂಮಿ ಆಕಾರ ತಾಳ್ತಾಳ. ಭೂಮಿ ಆಕಾರ ತಾಳಿದ್ಮೇಲೆ ಆ ಭೂಮಿಯೊಳಗೆ ಏನೇನದ ವಿಷಯಗಳು? ಹ್ಮ್, 5 ವಿಷಯಗಳದಾವ ಇಲ್ಲಿ ಭೂಮಿ ಮೇಲೆ. ಭೂಮಿ ಮೇಲೆ 5 ವಿಷಯಗಳದಾವ. ಈ 5 ವಿಷಯಗಳು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಭೂಮಿಯಾಗದವು. ಆದ್ರೆ ಭೂಮಿದೇ ಒಂದು ವಿಶೇಷ ಗುಣ ಏನದು? 5ರಾಗ ಭೂಮಿದೇ ಒಂದು ವಿಶೇಷ ಅದ. ಗಂಧ. ಭೂಮಿದೆ ಗಂಧ. ಅದಕ್ಕೇನಂತಾರ? ಗಂಧವತಿ ಅಂತಾರ ಭೂಮಿಗೆ. ಈ ಗಂಧವತಿ ಅನ್ನೋದು ಹೆಸರು ಬರ್ಬೇಕು ಆ ಪರಮಾತ್ಮನಿಗೆ ಅಂತಂದ್ರೆ, ಪರಮಾತ್ಮನ ಬಿಟ್ಟದೇನ್ ಭೂಮಿ? ಆ ಪರಮಾತ್ಮನಿಗಿದು ಗಂಧವತಿ ಅಂತ ಹೆಸರು ಬರ್ಬೇಕಾದ್ರೆ ಯಾರ್ಲಿಂದ ಬಂತದು? ಶಕ್ತಿಯಿಂದ, ಪ್ರಕೃತಿಯಿಂದ. ಮತ್ತ ಭೂಮಿಲಿಂತ ಮ್ಯಾಲ್ವರಿ ನೀರು. ನೀರಾಗ ಏನೇನದ ವಿಷಯಗಳು? ಶಬ್ದ, ಸ್ಪರ್ಶ, ರೂಪ, ರಸ. ವಾಸನೆ ಇಲ್ಲ ನೀರಿಗೆ, ಅವು 4 ಅದಾವ. ಆದರೆ ಆ ಒಂದು ನೀರಿಂದು ಸ್ವಂತ ಗುಣ ಯಾವುದು? ರಸ. ನೀರಿಂದು ರಸ. ನೆಕ್ಸ್ಟ್ ಅಗ್ನಿಗೆ ಹೋದ್ರೆ ಅಂದ್ರೆ ಅಲ್ಲಿ ಎಷ್ಟು ಗುಣಗಳದಾವ? ಶಬ್ದ, ಸ್ಪರ್ಶ, ರೂಪ. ರಸ ಇಲ್ಲ, ಗಂಧ ಇಲ್ಲ. ಅಲ್ಲಿ ಆ 3 ಗುಣಗಳ ಪೈಕಿ ಆ ಅಗ್ನಿದೇ ಒಂದು ಸ್ವಂತ ಗುಣ ಅದ, ರೂಪ. ಮುಂದೆ ವಾಯುವಿಗೆ ಹೋಗ್ಬೇಕು. ವಾಯುಗೆ ಆದ್ಮೇಲೆ ಅಲ್ಲೇನದ? ಶಬ್ದ, ಸ್ಪರ್ಶ 2 ಅದ. 2 ಇದ್ಮೇಲೆ ವಾಯುವಿನ ಗುಣ ಯಾವುದು?
ಸ್ಪರ್ಶ. ಮುಂದೆ ಹೋದ್ರಿ ಅಗ್ನಿ ಅದ, ಇದು ಆಕಾಶ. ಅದಕ್ಕಿಂತ ಮುಂದೆ ಹೋದ್ರಿ ಅಂದ್ರೆ ಆಕಾಶ ಅದ. ಆಕಾಶದಲ್ಲಿ ಏನು ಗುಣ ಅದ? ಶಬ್ದ ಒಂದೇ ಆದ. ಮತ್ತು ಆಕಾಶದಲ್ಲಿಂತ ಮುಂದೆ ಹೋದ್ರ ಮಾಯೆ ಅದ. ಮಾಯೆದ ಎಂತ ಗುಣ? ಗೊತ್ತಿಲ್ಲ, ಅದ್ರ ಗುಣನೇ ಗೊತ್ತಿಲ್ಲ. ನಿಮಗೆ ಎಲ್ಲಿ ಏನೇನು ಗೊತ್ತಿಲ್ಲ ಅದು ಮಾಯೆಯ ಗುಣ. ಗೊತ್ತಿಲ್ಲ, ಏನದ ಗೊತ್ತಿಲ್ಲ. ಆಕಾಶದ ಕಡೆ ಏನದು ಗೊತ್ತಿಲ್ಲ. ಆಗಮ್ಯ, ಅಗೋಚರ, ಅಪ್ರಮಾಣ, ಅಪ್ರತಿಮ, ಅದು ನಮಗೇನು ಗೊತ್ತೇ ಇಲ್ಲ ಮುಂದೆ ಏನದ ಅಂತ. ಆಕಾಶ ಅನ್ನೋದು ಆ ಕಡೆ ಏನದು ಗೊತ್ತಿಲ್ಲ. ಆದ್ರೆ ಗೊತ್ತಿಲ್ಲ ಅಂತ ಹೇಳಿ ಅನ್ನೋದ್ರೆ ಯಾರಿಗೆ ಗೊತ್ತಾಗ್ಲಿಕ್ಕತ್ತದ? ಅರಿವಿಗೆ ಬರ್ತದ. ಅದೇ ಏನದ? ಕೂಟಸ್ಥ ಬ್ರಹ್ಮ. ಈ ರೀತಿ ತಿಳ್ಕೊಂಡು ಇಷ್ಟೊಂದು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಮತ್ತು ಜ್ಞಾನ, ಅಜ್ಞಾನ ಇವೆಲ್ಲನೂ ಅನುಭವಕ್ಕೆ ಬರಂಗ ಮಾಡಿತ್ತು ಯಾವುದು? ಪ್ರಕೃತಿ. ಅದಕ್ಕೆ ಅಂತ ಒಂದು ನಿರಾಕಾರ, ನೀರಸ, ನಿರ್ಗುಣ, ಹಿಂಗೆಲ್ಲ ಸತ್ವ, ರಜ, ತಮ ಏನೇನು ಇಲ್ಲದಂತ ಪರಮಾತ್ಮನಲ್ಲಿ ಆ ಗುಣಗಳು ಬರಂಗ ಮಾಡಿದಳು. ಏನೆಲ್ಲ ಮಾಡಿದ್ರು. ಹಿಂಗಾಗಿದ್ದಕ್ಕೆ ಏನಾಯ್ತು? ಪರಮಾತ್ಮ ಹೆಂಗದನಪ್ಪ? ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ ಅದನ. ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ ಘನ ಗಟ್ಟಿಮುಟ್ಟದನ. ನಿಜ. ಆದರೆ ತಾನು ಹಾಗಿದ್ದೇನೆಂಬ ಭಾವ ಅವನಿಗಿಲ್ಲ. ಅವನಿಗೆ ಆ ಭಾವ ಸಹಿತ ಇಲ್ಲ. ನಾ ಸಚ್ಚಿದಾನಂದ ಅದಿನಿ ಅನ್ನೋ ಭಾವ ಕೂಡ ಅವನಿಗಿಲ್ಲ. ಅವನ ಸಹಧರ್ಮಿಣಿ ದೇವಾತ್ಮ ಶಕ್ತಿಯ ಮೂಲಕ ಏನಾಗ್ಯಾನ? ಸರ್ವಜ್ಞ. ಆ ಪ್ರಕೃತಿಯ ಕಾರಣ ಅವ ಸರ್ವಜ್ಞ ಆಗ್ಯಾನ, ಸರ್ವಕರ್ತ ಆಗ್ಯಾನ. ಏನೆಲ್ಲ ಮಾಡುವಂತ ಶಕ್ತಿ ಅವನೊಳಗೆ ಬಂದದ. ಸರ್ವಗುಣ ಸಂಪನ್ನ ಆಗ್ಯಾನ ಎಂಬ ಭಾವದ ಮಿಸುಕು ಅವನಲ್ಲಿ ತೋರುವುದು. ಯಾರಿಂದ? ದೇವಾತ್ಮ ಶಕ್ತಿಯಿಂದ. ನಿಮ್ದು ಜೀವಾತ್ಮ ಶಕ್ತಿ ಅದಲ್ಲ, ಅವನದು ದೇವಾತ್ಮ ಶಕ್ತಿ, ನಿಮ್ಮದು ಜೀವಾತ್ಮ ಶಕ್ತಿ. ನೀವು ಅವ ಸರ್ವಜ್ಞ ಇದ್ರೆ ನಿಮಗೂ ಜ್ಞಾನ ಅದಲ್ಲ. ನಿಮಗೆ ಜ್ಞಾನ ಇಲ್ಲ. ಅವ ಸರ್ವಜ್ಞ ಇದ್ರೆ ನೀವು ಎಂತ ಜ್ಞಾನಿ? ಅಲ್ಪಜ್ಞ. ಅವ ಸರ್ವಕರ್ತೃ ಇದ್ನಂದ್ರೆ ನಾವು ಅಲ್ಪಕರ್ತೃ, ಕಿಂಚಿತ್ ಕರ್ತೃಗಳು. ಕಿಂಚಿತ್ ಜ್ಞಾನ ಶಕ್ತಿ, ಕಿಂಚಿತ್ ಕರ್ತೃತ್ವ ಶಕ್ತಿ, ಕ್ರಿಯಾಶಕ್ತಿ, ಮತ್ತೇನದನ? ಸರ್ವಗುಣ ಸಂಪನ್ನ. ಅವ ಸರ್ವಗುಣ ಸಂಪನ್ನ ಇದ್ರೆ ನಮ್ಮಲ್ಲಿನೂ ಕೆಲವೊಂದು ಚಲೋ ಗುಣಗಳದವ, ಜೀವನಲ್ಲಿನೂ ಅಂತ ಗುಣಗಳದವ. ಅದಕ್ಕೆ ಅವನು ಸ್ವರೂಪತಃ ಅಕರ್ತ, ಅರೂಪ, ಅನಾಮಿಕ. ಅದೇ ಹೇಳಿದ್ನಲ್ಲ, ಅವ ಏನು ಮಾಡಂಗಿಲ್ಲ, ಅವನ ಬಳಿ ವ್ಯವಹಾರಗಳೇ ಇಲ್ಲ. ಅವನ ನಿರಾಕಾರ, ಅರೂಪ ಅದನ. ಅವನಿಗೆ ಯಾವ ಹೆಸರು ಇಲ್ಲ, ಹೆಸರಿಲ್ಲ. ಅನಾಮಿಕನಿಗೆ ನಾಮಗಳಂಗ ಮಾಡ್ತಾವ, ನಾಮ ಬರಂಗ ಮಾಡಿದ್ರು. ಅವಳು ಅವನಲ್ಲಿ ಕರ್ತೃತ್ವ ಕಲ್ಪನೆ ಉಂಟು ಮಾಡಿದಳು. ವಿವಿಧ ರೂಪ ಹಾಗೂ ನಾಮಗಳಿಂದ ಅವನನ್ನು ಶೃಂಗರಿಸುವಳು. ಅವಳ ಸಾಮೀಪ್ಯ ಹಾಗೂ ಸಾಮರ್ಥ್ಯದಿಂದಲೇ ಅವನು ಮಹಾಲಿಂಗ, ಸದಾಶಿವಾದಿ, ಪಂಚಬ್ರಹ್ಮ ಹಾಗೂ ವಿಶ್ವ ತೈಜಸ್ಸಾದಿ ವಿಭಿನ್ನ ಜೀವರಾದ ನಾದ, ಬಿಂದು, ಕಲಾ, ರೂಪ ತಳೆದ. ಇವೆಲ್ಲ ಆಗ್ಬೇಕಾದ್ರೆ ಆ ಪ್ರಕೃತಿನೇ ಕಾರಣ. ಅವ ಏನೇನೋ ಆದ, ಪಂಚಬ್ರಹ್ಮ ಆದ, ಮಹಾಲಿಂಗ ಅನಿಸ್ಕೊಂಡ, ಸದಾಶಿವ ಅನಿಸ್ಕೊಂಡ, ವಿಶ್ವಜೀವ, ತೈಜಸ್ ಜೀವ, ಪ್ರಾಜ್ಞ ಜೀವ ಅನಿಸ್ಕೊಂಡ, ನಾದ, ಬಿಂದು, ಕಲಾ ಅನಿಸ್ಕೊಂಡ, ಭುವನ ಭೋಗಗಳ ಆಕಾರ ಹೊಂದಿದ. ಭುವನದಲ್ಲಿ ಭೋಗಗಳ ಆಕಾರ ಹೊನ್ನು, ಹೆಣ್ಣು, ಮಣ್ಣು, ಅಧಿಕಾರ, ಪ್ರಚಾರ, ಕೀರ್ತಿ, ಸಂಸಾರ, ಹೆಂಡತಿ, ಮಕ್ಕಳು, ರೊಕ್ಕ, ರೂಪಾಯಿ ಏನಂತೀರ ಅವೆಲ್ಲ ಆಕಾರ ತಾಳದ. ಸರ್ವ ಸಮರ್ಥವಾದ ದೇವಾತ್ಮ ಶಕ್ತಿಯ ವಿಲಾಸ
ಆಕಿ ಏನೆಲ್ಲ ಮಾಡೋ ಕೆಪಾಸಿಟಿ ಇರ್ತದೆ. ಅಂತ ಒಂದು ದೇವಾತ್ಮ ಶಕ್ತಿಯ ವಿಲಾಸ ಲೀಲೆ ಅಗಾಧ. ಅವಳು ಪ್ರವೃತ್ತಿ ಮುಖಳಾದಾಗ ಸರ್ವ ಸೃಷ್ಟಿಯ ಸೃಜನ. ಅವಳೇನ್ ಮಾಡ್ತಾಳ? ಪ್ರವೃತ್ತಿ ಮುಖಳಾದಾಗ ಏನು ಪರಮಾತ್ಮನ ಸಂಕಲ್ಪ ಒಂದು ಸೃಷ್ಟಿ ಮಾಡಬೇಕು ಅಂತ ಆಯ್ತಂದ್ರೆ ಆಕಿ ಪ್ರವೃತ್ತಿ ಆಗ್ತಾಳ. ಆ ಪ್ರವೃತ್ತಿ ಇದ್ದಾಗ ಏನಾಗ್ತಾಳ? ಸರ್ವ ಸೃಷ್ಟಿಯ ಸೃಜನ. ಎಲ್ಲ ಸೃಷ್ಟಿ ಸೃಜಿಸ್ತದ ಅಂದ್ರೆ ಹುಟ್ಟುತ್ತದ. ಯಾವಾಗ ಅದು ನಿವೃತ್ತಿ ಆಗ್ತಾಳ ಅವಾಗ ಏನಾಯ್ತು? ಎಲ್ಲ ಪ್ರಳಯ, ಸರ್ವ ವಿಲಯ. ಅದೆಲ್ಲ ಯಾರ ಇಚ್ಛೆಯಂತೆ? ಪ್ರವೃತ್ತಿ ನಿವೃತ್ತಿಗಳು ಶಂಭುವಿನ ಇಚ್ಛೆ. ಆಕೆ ವಿಕಾಸ ಆಗಕ್ಕೆ, ಸಂಕೋಚ ಹೊಂದಕ್ಕೆ, ಆ ಸಂಕೋಚ ವಿಕಾಸ ಆಗ್ಬೇಕಾದ್ರೆ ಶಂಭುವಿನ ಇಚ್ಛೆ. ಅವನ ಇಚ್ಛೆ ಇಲ್ಲ ಅಂತಂದ್ರ ಆಕೆ ಪ್ರಕೃತಿ ಏನ್ ವಿಕಾಸನೂ ಆಗಲ್ಲ ಮತ್ತು ಸಂಕೋಚನೂ ಆಗಲ್ಲ. ಆಕೆ ಇವೆಲ್ಲ ವಿಕಾಸ ಸಂಕೋಚಕ್ಕೆ ಅವಂದೇ ಇಚ್ಛೆ. ಅದಕ್ಕೇನಾಯ್ತು? ಪ್ರವೃತ್ತಿ ಮುಖಳಾದಾಗ ಸರ್ವ ಸೃಷ್ಟಿಯ ಸೃಜನ, ನಿವೃತ್ತಿ ಮುಖಳಾದಾಗ ಸರ್ವ ವಿಲಯನ. ಆಗ ಜೀವನು ಜಾಗ್ರಾದಿ ಅವಸ್ಥೆ ದಾಟಿ ತುರ್ಯಾತೀತಗಳನ್ನೇರಿ ಪರಮಾತ್ಮನಲ್ಲಿ ಸಮರಸಗೊಳ್ಳುತ್ತಾನೆ. ಯಾವಾಗ ಆ ಒಂದು ಲೌಕಿಕ ವಿಷಯ ಭೋಗಗಳಿಂದ ನಿವೃತ್ತಿ ಆದಾಗ ಏನಾತನ? ಜೀವ ತುರ್ಯಾತೀತಗಳನ್ನ ದಾಟಿ ಪರಮಾತ್ಮನಲ್ಲಿ ಸಮರಸಗೊಳ್ಳುತ್ತಾನೆ. ಕಾಣುವ ವಿಶ್ವವೆಲ್ಲ ಶಕ್ತಿಯ ಬೃಹತ್ ಗರ್ಭವನ್ನು ಪ್ರವೇಶಿಸುತ್ತದೆ. ಮಾಯಾತು ಪ್ರಕೃತಿ ವಿದ್ಯಾತ್ ಮಾಯಿನಂ ತು ಮಹೇಶ್ವರ. ಇದೇನು ಶ್ವೇತಾಶ್ವರ ಉಪನಿಷತ್ತು. ಈ ಶ್ರುತಿ ವಚನದಂತೆ ಪರಮಾತ್ಮನಲ್ಲಿ ಅವಿನಾಭಾವದಿಂದ ಇರುವ ಶಕ್ತಿಯೇ ಮಾಯೆ, ದೇವನ ಪ್ರಕೃತಿ. ಅದು ಅಚಿಂತ್ಯ. ಅದರಿಂದ ಯುಕ್ತನಾದವನು ಮಹೇಶ್ವರ. ಮಹೇಶ್ವರಿಯು ದೈವಿ ಮಾಯೆಯು ಪರಾಶಕ್ತಿ ವಿಶ್ವಮಾತೆ. ನಿಜಗುಣ ಶಿವಯೋಗಿಗಳು ಹಾಡ್ಯಾರ ಅವ್ರ ಬಗ್ಗೆ. ಏನು? ಪಾಲಿಸನ್ನ ಕೊದುಳವೆರಸಿ ಪರಶಿವನಿಗತಿ ಮೇಲೆನಿಪ ಸುಗುಣ ಸಂಪನ್ನೆ ಶರ್ವಾಣಿ ಜರೆ ಮರಣವನ್ನು ಜಯಿಸಿದ ಅಮೃತ ಸೇವನೆ ಉಳ್ಳ ಹರಿ ಅಜಾದಿಗಳ ಬಲುಹನ ಹರಿಸಿದ ಕರಳವನು ನಲಿದುಂಡು ಹರನಳುಕದೇ ಉಳಿದ ಭಾಸುರತೆ ನಿನ್ನೈರ ದಾಳಿಯ ಮಹಿಮೆ ಗಿರಿಜೆ ಅಂತೇಳಿ ಇವೆಲ್ಲ ಅಲ್ಲೇನೇನದವ ಎಲ್ಲ ಒಂದು ಪರಮಾತ್ಮನಿಗೆ ಯಾವ ರೀತಿ ನಾಮರೂಪ ಬಂದದ ಅನ್ನೋದಕ್ಕೆ ಇದು ಮುಂದೆ ಹೇಳ್ತಾನೆ. ಹೇಳ ಹೆಸರಿಲ್ಲದ ಅಭವನು ನಿನ್ನ ದಶೆಯಿಂದ ಬಾಳಲೋಚನೆ ಎನಿಸಿದ. ಬಾಳಲೋಚನ ಅಂದ್ರೆ ಬಾಳ ಅಂದ್ರೆ ಹಣಿ, ಲೋಚನ ಅಂದ್ರೆ ಗಣ್ಣು. ಪ್ರಕೃತಿ ಕಾರಣ ಅವನೇನಾಗ್ಬಿಟ್ಟ? ಬಾಳಲೋಚನ ಪಾಲಲೋಚನ ಅಂದ್ರೆ ಒಂದೇ. ನಿಖಿಳ ನಿರ್ಜರರ ಮೇಳ ಕಲಿಪತಿ ಯಾದನೆಂದೊಡ ಗಾವ ಜಾಲೈ ವೈದುವನೆ ನಿಜಗುಣಿ. ಇದೆಲ್ಲ ಒಂದು ಸ್ವಲ್ಪ ವಿಶ್ಲೇಷಣೆ ನೋಡ್ಕೊಂಡು ಓದ್ಕೊಂಡು ಹೇಳ್ರಿ. ನಿಂಬಲ್ಲಿ ಇರ್ತಾವಲ್ಲ ಬುಕ್, ನಾಳೆಗೆ ಚಿಂತನೆ ಮಾಡ್ರಿದು. ಎಲ್ಲಿ? ಪಾಲಿಸನ್ನ ಪದುಳವೆರಸಿ ಪರಶಿವನಿಗತಿ ಮೇಲೆ ನಿಪ. ಇದು ಬರ್ಕೊಂಡು ಮ್ಯಾಲಿನ ಫಸ್ಟ್ 2 ಸಾಲು ಬರ್ಕೊಳ್ರಿ. ಬರ್ಕೊಂಡು ಇದು ಹಾಡ ಹುಡುಕಿ, ಆ ಹುಡುಕಿ ಅದ್ರದ್ದೇನ್ ಮಾಡ್ಬೇಕು? ಈ ಒಂದು 8-9ನೇ ಶ್ಲೋಕ ಅದಲ್ಲ, ಆ ಶ್ಲೋಕಕ್ಕೆ ಇದ್ರದ್ದು ವಿಶ್ಲೇಷಣೆ ಮ್ಯಾಚ್ ಆಗ್ತದೆ. ಇದನ್ನ ಸ್ವಲ್ಪ ಅದು ನಿಜಗುಣದ ಕೈವಲ್ಯ ಯಾರ ಬಲ್ಲದ ನೋಡಿ ನಾಳೆಗೆ ಚಿಂತನೆ ಮಾಡಿದೆ ಅದ್ರ ಬಗ್ಗೆ. ಹೀಗೆ ಮಾಯೆ ಸರ್ವಕರ್ತೆ. ಭಗವಂತನಿಗೆ ನಾನಾ ರೂಪ ವಿಗ್ರಹಗಳ ಇತ್ತು
ನಲಿದ ಪ್ರಕೃತಿ ಮಾತೆ ಪರಮಶಕ್ತಳಾದ ಅವಳಿಗೆ ವಂದನೆ ಅಂತ ಒಂದು ಪರಮಾತ್ಮನಿಗೆ ಹೆಸರು ಬರಂಗ, ಪರಮಾತ್ಮನಿಗೆ ಒಂದು ರೂಪ ಬರಂಗ ಮಾಡಿದಂತ ಪ್ರಕೃತಿಗೆ ವಂದನೆ. ಸರ್ವಕರ್ತೆ ಭಗವಂತನಿಗೆ ನಾಮ ರೂಪ ವಿಗ್ರಹಗಳನ್ನ ಮಾಡಿದಕ್ಕೆ. ಅದಕ್ಕೀಗ ನೀವೇನ್ ಮಾಡ್ಬೇಕು? ಎಲ್ಲ ನಾಮ, ಎಲ್ಲ ರೂಪ, ಎಲ್ಲ ವಿಗ್ರಹಗಳು ಏನೇನದವವು ಬರೀ ನಾಮ ರೂಪ ವಿಗ್ರಹಗಳಲ್ಲವು. ಎಂಥವದವು? ಶಂಭುವಿನ ನಾಮಗಳೆಲ್ಲ. ಒಂದು ಕಲ್ಲದ ಅಂತಂದ್ರೂ ಆ ಕಲ್ಲು ಶಂಭುವಿನ ನಾಮ ಹೌದಾ? ಅಲ್ಲದು. ಕಲ್ಲಿನ ರೂಪ ಶಂಭುವಿನ ರೂಪ ಅಲ್ಲದು. ಅವನು ಬಿಟ್ಟು ನಾಮರೂಪಗಳದವನ್ ಯಾವರೇ? ಎಲ್ಲನೂ ತಾನೇ ಆಗಿ ನಿಂತಾನ. ಮಯೂರಾಂಡ ರಸನ್ಯಾಯ ಅಂತಾರ. ಮಯೂರಾಂಡ ರಸನ್ಯಾಯ. ಮಯೂರಾಂಡ ರಸನ್ಯಾಯ ಅಂತಂದ್ರೇನು? ಒಂದು ನವಿಲಿನ ತತ್ತಿಯನ್ನ ತಗೊಂಡು ಒಡೆದು ನೋಡಿದ್ರೆ ಅದ್ರಾಗ ಏನಿರ್ತದ? ಒಂದು ಚಮಚ ರಸ ಇರ್ತದ ಅಷ್ಟೇ. ಆ ಒಂದು ರಸ ಗಟ್ಟಿಗೊಂಡು ಒಂದು ನವಿಲಾಗಿ ತಯಾರಾಯ್ತು ಅಂತಂದ್ರ ಯಾಪರಿ ಅದರ ಚಿತ್ತಾರ, ಯಾಪರಿ ಅದರ ಡಿಸೈನು, ಎಂತ ಕೆಲಸ. ಆ ಒಂದು ಎಲ್ಲ ನಾಮಗಳು, ರೂಪಗಳು, ಸೌಂದರ್ಯಗಳು ಏನೆಲ್ಲ ಇದ್ರೂ ಸಹಿತ ನವಿಲನ್ನಾಗಿ ನೋಡಿದ್ರೆ ವ್ಯವಹಾರಿಕ ಸತ್ಯ, ನವಿಲನ್ನ ಬ್ರಹ್ಮನಾಗಿ ನೋಡಿದ್ರೆ ಎಂತ ಸತ್ಯ? ಪಾರಮಾರ್ಥಿಕ ಸತ್ಯ. ನಾಗರತ್ನಮ್ಮನವರನ್ನು ನಾಗರತ್ನಮ್ಮನವರಾಗಿ ನಾಮರೂಪಗಳಿಂದ ನೋಡಿದ್ರೆ ವ್ಯವಹಾರಿಕ ಸತ್ಯ. ನಾಗರತ್ನಮ್ಮ ಅವರಿಗೆ ಬ್ರಹ್ಮ ಅಂತ ನೋಡಿದರೆ ಪಾರಮಾರ್ಥಿಕ ಸತ್ಯ. ಪಾರಮಾರ್ಥಿಕ ಸತ್ಯನೇ ಶಾಶ್ವತ ಸತ್ಯ. ನಾಗರತ್ನಮ್ಮನ ನಾಮರೂಪ ಎನ್ನೋದು ಅದು ಟೆಂಪರರಿ ಸತ್ಯ. ಇಂಥವೆಷ್ಟು ನಾಮರೂಪಗಳು ಧರಿಸೋದು ಇದು ಆತ್ಮ. ಈ ಒಂದು ನಾಮರೂಪ ಧರಿಸೋದು, ಮುಂದೆ ಮತ್ತೆ ಇನ್ನ ಹಿಂದೆಷ್ಟು ಧರಿಸೋದು, ಮುಂದೆಷ್ಟು ಧರಿಸ್ತದೆ. ಹಂಗೆ ಇದರದ ಅರ್ಥ ಏನಂದ್ರೆ ಪರಮಾತ್ಮನಿಗೆ ನಾಮ ರೂಪಗಳು ಉಂಟಾಗುವಂತೆ ಮಾಡಿದ ಆ ಒಂದು ಮಾಯಾ ಸ್ವರೂಪಿಯಾದಂಥ ಪರಮಶಕ್ತಿ ಮಾತೆಗೆ ನಮಸ್ಕಾರ ಅಂತ. ಬಂಗಾರಕ್ಕ ನಾನಾ ರೀತಿ ಹೆಸರುಗಳು ಬಂದ್ಬಿಟ್ಟು ಆಭರಣ ಮಾಡಿದ್ದಕ್ಕೆ, ನೆಕ್ಲೆಸ್ಸು, ಉಂಗುರ, ಚೈನಾ, ಮತ್ತೇನೇನಂತಿರಲ್ಲ, ಬ್ರಾಸ್ಲೈಟು, ಅದೆಲ್ಲ ಡಿಸೈನ್ ಎದರದದು? ಪ್ರಕೃತಿದು, ಮಾಯದದು. ಅದರೊಳಗಿರೋ ವಸ್ತು ಯಾವುದು? ಬಂಗಾರ. ಹಂಗ ಬಂಗಾರ ಇದ್ದಂಗೆ ಪರಮಾತ್ಮ ಅದನ. ಆ ಪರಮಾತ್ಮನಿಗೆ ನಾಮ ರೂಪಗಳನ್ನ ಏನು ಆರೋಪ ಬರ್ತದಲ್ಲ, ಎದರ್ಲಿಂದಪ್ಪ ಅಂದ್ರೆ ಈ ಪ್ರಕೃತಿಯಿಂದ. ಅಂತ ನಿರಾಕಾರವಾದ ಪರಮಾತ್ಮನಿಗೆ ಒಂದು ಆಕಾರ ಬರಂಗ ಮಾಡ್ಯಾಳಲ್ಲ. ಈಗ ಫಸ್ಟ್ ಆಕಾರ ಯಾವುದು? ಲಿಂಗದ ಆಕಾರ, ಹೌದಲ್ರಿ? ಪರಮಾತ್ಮ ಫಸ್ಟ್ ಆಕಾರ ಯಾವುದು? ಲಿಂಗದ ಆಕಾರ. ಎಲ್ಲಿ ಅದ ಲಿಂಗ? ಪ್ರಕೃತಿ ಫಸ್ಟ್ ಆಕಾರ, ಲಿಂಗದ ಆಕಾರ ತಾಳಿದಂದ್ರ ಆ ಲಿಂಗ ಎಲ್ಲದ? ಆಕಾರ ತಾಳಿದ ಲಿಂಗ ಎಲ್ಲಿದಂದ್ರೆ ಮಾಳಿಗೆ ಮೇಲ ಅಥವಾ ಬೈಲಾಗ ಹೋಗಿ ಕುಂತು ಆಕಾಶ ಭೂಮಿ ಒಂದು ಮಾಡಿ ನೋಡ್ಬೇಕಂತ ಹೇಳಿಲ್ಲ. ಆಕಾಶ ಭೂಮಿ ಒಂದು ಮಾಡಿ ನೋಡಿದಾಗ ಅದು ಆಕಾಶ ಭೂಮಿ ಎಲ್ಲೋ ಒಂದ್ ಕಡೆ ಹತ್ಕೊಂಡಂಗೆ ಕಾಣಿಸ್ತದ.
ಆಕಾಶ ಒಂದು ಕಡಾಯಿ, ಡಬ್ ಹಾಕಿದ ಕಡಾಯಿ ಇದ್ದಂಗದ. ಭೂಮಿ ಒಂದು ಚಪ್ಪಟ್ಟೆ ಆದ ತಟ್ಟೆ ಇದ್ದಂಗದ. ಅವೆಲ್ಲ ಎರಡು ಕೂಡಿಸಿದ್ರೆ ಒಂದು ಲಿಂಗ ಆಕಾರ ಆಗ್ತದ ಇಲ್ಲ? ಆಗಲ್ಲ. ಭೂಮಿ ಆಕಾಶ ಕೂಡಿದಂಗೆ ಕಾಣಿಸ್ತದ, ಅವು ಕೂಡಿರಂಗಿಲ್ಲ. ಅದಕ್ಕೇನಂತಾರ? ಕ್ಷಿತಿಜ ರೇಖೆ, ಕ್ಷಿತಿಜ ಬಿಂದು, ಕ್ಷಿತಿಜ ವೃತ್ತ ಅಂತಾರ. ಆಕಾಶ ಭೂಮಿ ಕೂಡಿದಂಗೆ ಕಾಣುತ್ತದ, ಕೂಡಿರಲ್ಲ. ಆದ್ರೆ ಆಕಾಶ ಭೂಮಿ ಎರಡು ಸೇರಿ ಏನಾಗ್ಯದಲ್ಲಿ ಕಣ್ಣಿಗೆ ಒಂದು ಲಿಂಗ ಕಾಣ್ತದಿಲ್ಲ, ಹೊರಗಿಂದ ಎಲ್ಲ ಟೋಟಲ್ ಜಗತ್ತ. ಅದೇ ಪ್ರಥಮ ಆಕಾರ, ಪರಮಾತ್ಮನ ಪ್ರಥಮ ಆಕಾರ. ಆಕಾಶ ಎನ್ನುವುದು ಒಂದು ಕಡಾಯಿ ಡಬ್ ಹಾಕಿದಂಗದ. ಆ ಕಡಾಯಿ ಹುಡುಕ್ಲಕ್ ನೀವು ಆಕಾಶದಾಗ ರಾಕೆಟ್ ತಗೊಂಡು ಎಷ್ಟು ದೂರ ಆದ್ರೂ ಅದು ಕಡಾಯಿ ಸಿಗಂಗಿಲ್ಲ ನಿಮಗೆ. ಪ್ರಕೃತಿಯ ಒಂದು ವಿಸ್ಮಯ, ಲಿಂಗದ ಆಕಾರ ಆಗಿ ನಿಂತದ್ದು. ಇಡೀ ಬ್ರಹ್ಮಾಂಡ ಒಂದು ಲಿಂಗದ ಆಕಾರವಾಗಿ ನಿಂತದ್ದು, ಅದೊಂದು ವಿಸ್ಮಯ. ಈ ರೀತಿಯಾಗಿ ಹೆಸರಿಲ್ಲದವನಿಗೆ ಹೆಸರು ಬರಂತೆ, ರೂಪ ಇಲ್ಲದವನಿಗೆ ರೂಪ ಬರಂತೆ ಯಾರು ಮಾಡ್ಯಾರ ಅವರು ಏನದರ? ಪರಮ ಶ್ರೇಷ್ಠವಾದ ಶಕ್ತಿ ಉಳ್ಳವರದರ. ಅಂತ ಒಂದು ಪ್ರಕೃತಿ ಮಾತೆಗೆ ನಮಸ್ಕಾರ ಅಂತ. ಯಯಾ ಮಹೇಶ್ವರ ಶಂಭು ಅಂದ್ರೆ ಶಂಭು ಮಹೇಶ್ವರ ಶಿವನಿಗೆ ನಾಮರೂಪಾದಿ ಸಂಯುತ. ಯಾರಿಂದ ಈ ಒಂದು ಶಂಭು ಅಥವಾ ಶಿವನಿಗೆ ನಾಮರೂಪಗಳು ಉಂಟಾದವೋ, ತಶ್ಚೈ ಮಾಯಾ ಸ್ವರೂಪೈ, ಅಂತ ಒಂದು ಮಾಯಾ ಸ್ವರೂಪವಾದಂತ ಪರಮಶಕ್ತಿ ದೇವಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಈ ಒಂದು ಶ್ಲೋಕ. ಎಷ್ಟನೇ ಶ್ಲೋಕ ಆಯ್ತಿದು? 8, 9ನೇ ಶ್ಲೋಕ ಮುಗಿತು. ಅದು ನಾಳೆ ವಿಶ್ಲೇಷಣೆ ಮಾಡ್ತಿರಲಿಲ್ಲ. ಇದು ಪಾಲಿಸನ್ನ ಪದುಳ ವೆರಸಿ ಪರಶಿವನಿ ಗತಿ ಮೇಲೆ ನಿಪ ಸುಗುಣ ಸಂಪನ್ನೆ ಶರ್ವಾಣಿ ಅಂತೇಳಿ. ಇದು ಯಾರ ಬಲ್ಲಿ? ಶಿವಕಾರುಣ್ಯ ಸ್ಥಳ 9ನೇ ಪದ್ಯ ರೀ. ಶಿವಕಾರುಣ್ಯ ಸ್ಥಳ 9ನೇ ಪದ್ಯ. ಅದ್ರ ವಿಶ್ಲೇಷಣೆ ಇದೆಯಲ್ಲ ಅದ್ರ ಕೆಳಗೆ. ನೀವು ಅದು ಇದು ಹಿಡಿದಿರಿ, ರತ್ನಾಕರ ಯಾವುದಲ್ಲ ಅದು ಬರೇ ಪದ್ಯ ಅದ. ಆಯ್ತಾಯ್ತಾಯ್ತು. ಅದು ವಿಶ್ಲೇಷಣೆ ಇದ್ದದ್ದು ತಗೊಂಡು ಒಂದು ಸ್ವಲ್ಪ ವಿಶ್ಲೇಷಣೆ ಓದಿಬಿಡ್ರಿ. ಈ ಒಂದು ಹಾಡಿಗೆ ಸಂಬಂಧಪಟ್ಟಂತೆ ನಾಳೆ ನಾಮರೂಪಗಳು ಈ ಪರಮಾತ್ಮನಿಗೆ ಹೆಂಗ್ ಬಂತು, ಈ ಒಂದು ನಿರಾಕಾರವಾದ ಪರಮಾತ್ಮನಿಗೆ ಈ ಪ್ರಕೃತಿಯ ಕಾರಣ ಯಾವ ರೀತಿ ಬಂತು ಅಂತ. ನಾಳೆಗೆ 10ನೇ ಶ್ಲೋಕ. ಶಿವಾದ್ಯಾದಿ ಸಮುತ್ಪನ್ನ ಶಾಂತ್ಯಾತೀತ ಪರೋತ್ತರಾಂ ಮಾತರಂ ತಾಂ ಸಮಸ್ತಾನಾಂ ಒಂದೇ ಶಿವಕರೀಂ ಶಿವಾಂ. ಇದರ ಅರ್ಥ ನಾಳೆ ವಿಚಾರ ಮಾಡೋಣ. ಸಮಯ ಸಾಕಷ್ಟು ಆಗ್ಯದ. ಏನಾರೇ ಚರ್ಚೆ ಮಾಡ್ಬೇಕಾ ಇದ್ರ ಬಗ್ಗೆ? ಏನಿಲ್ಲ. ಸಿಂಪಲ್ ಸರ್. ಸೆಲ್ಫ್ ಎಕ್ಸ್ಪ್ಲೇನೇಟರಿ ಅದ. ಯಾರು ಎಕ್ಸ್ಪ್ಲೇನ್ ಮಾಡೋದೇ ಬೇಕಾಗಿಲ್ಲ. ಒಳಗದ ತಾನೇ ಅರ್ಥನೇ ಅದ ಶ್ಲೋಕದಾಗ ಚಂದ. ಓಕೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಎಲ್ಲರಿಗೂ ಶರಣ ಎಲ್ಲರಿಗೂ ಶರಣ ಶರಣಾರ್ಥಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಮಃ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ. ಏನ್ರಿ
ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣ ಶರಣಾರ್ಥಿ. ನಾಳೆ ಸಿದ್ಧಾಂತ ಶಿಖಾಮಣಿ. ಎಲ್ಲರೂ ಜಯನಾಮಕ. ನಾಳೆ ವಿಚಾರ ಸಾಗರ ಸಿದ್ಧಾಂತ ಶಿಖಾಮಣಿ ಎರಡೂ ಅವರಿ ವಚನ ಸಾಹಿತ್ಯ ಎಲ್ಲ.